Hello guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಐ ಆಮ್ ಸೋ ಎಕ್ಸೈಟೆಡ್, ಸೋ ಪಂಪ್ಡ್ ಅಪ್. ಈ ಚಾಪ್ಟರ್ ಮಾತ್ರ ಕ್ರೇಜಿ ಕ್ರೇಜಿ ಕ್ರೇಜಿ. ಯಾಕಂದ್ರೆ ಇವತ್ತು ಈ ಚಾಪ್ಟರ್ ನಾವು ನೋಡ್ತಾ ಇರೋದು ಲೋಕಿನ ಬರ್ತ್. ಹೌದು, ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್, ಸರಿನಾ? ಇವತ್ತು ನಾವು ಚಾಪ್ಟರ್ ನೋಡ್ತಾ ಇರೋದು 1153. ಚಾಪ್ಟರ್ನ ಹೆಸರು ದಿ ಬರ್ತ್ ಆಫ್ ಲೋಕಿ. ಹೌದು, ಅದೇ ಚಾಪ್ಟರ್ನ ಹೆಸರು, ಸರಿನಾ? ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟ್ ಯಮಟೋ ಕವರ್ ಪೇಜ್ ಸ್ಟೋರಿನ ನೋಡ್ತೀವಿ. ಯಮಟೋ ಇವಾಗ ರಿಂಗೋ ರೀಜನ್ ಗೆ ಬಂದಿದ್ದಾಳೆ. ಅದು ವಾನೋನ ಲಾಸ್ಟ್ ರೀಜನ್ ಆಗಿತ್ತು, ಫುಲ್ ಸರ್ಕಲ್ ಆಯ್ತು ಯಮಟೋದು. ನೆಕ್ಸ್ಟ್ ಇವಾಗ ಅವಳು ಇವಾಗ ಆ ರಿಂಗೋನ ಡಯಮ್ಯೋ ಆಗಿರುವಂತ ಕೀಕು ಹತ್ರ ಹೋಗ್ತಾ ಇದ್ದಾಳೆ. ಹೌದು, ರಿಂಗೋನ ರೀಜನ್ ನ ಡೈಮ್ಯೋ ಯಾರಪ್ಪ ಅಂದ್ರೆ ಇಟ್ಸ್ ಕೀಕು. ಹೌದು, ಕೀಕೋಗೆ ಹೋಗಿ ಹಗ್ಗೆಲ್ಲ ಕೊಟ್ಬಿಟ್ಟು ಫುಲ್ ಸಖತ್ತಾಗಿ ಈ ವಿಷಯ ಎಲ್ಲ ಮಾಡ್ತಾ ಇದ್ದಾಳೆ, ಸರಿನಾ? ಇವಾಗ ನಾವು ರಿಂಗೋ ರೀಜನ್ ನ ಒಟ್ಟಲ್ಲಿ ಎಲ್ಲಾ ರೀಜನ್ ನಾವು ಯಾರು ಡೈಮ್ಯೋ ಅಂತೆಲ್ಲ ನೋಡ್ಕೊಂಡ್ಬಿಟ್ಟಿದೀವಿ. ಎಲ್ಲ ಫುಲ್ ಎಲ್ಲ ಯಮೋಟ ಕವರ್ ಪೇಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸಖತ್ ನನಗಂತೂ ಖುಷಿ ಆಯ್ತು. ಇವಾಗ ಎಲ್ಲ ಡೈಮ್ಯೋ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡೋಕೆ ಸಖತ್ತಾಗಿರುತ್ತೆ ಎಲ್ಲರ ಮಟ್ಟಿಗೆ, ಸರಿ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಮಟೋ ಕವರ್ ಪೇಜ್ ಸ್ಟೋರಿ. ನೆಕ್ಸ್ಟ್ ಏನ್ ತಗೊಂಡ್ ಹೋಗ್ತಾರೆ ಅಂತ ನೋಡ್ಬೇಕು, ಹೊಡ ಸೆನ್ಸೆ. ನೋಡೋಣ. ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಹುಷಾರಿಲ್ಲ, ಆದ್ರೂ ವಿಡಿಯೋ ಮಾಡ್ತಾ ಇದೀನಿ. ಸೊ ಇವಾಗ ನಾವು ಸ್ಟಾರ್ಟಿಂಗ್ ಚಾಪ್ಟರ್ ಅಲ್ಲಿ ಬಂದು ನಮ್ಗೆ ನರೇಟರ್ ಹೇಳ್ತಾರೆ ಡೋರಿ ಮತ್ತೆ ಬ್ರಾಕಿ ವೈಲ್ಡ್ ಆಗಿ ಅವರ ಚೈಲ್ಡ್ಹುಡ್ ನ ಕಳೆದಿದ್ದಾರೆ. ಯಾರ ಜೊತೆ? ಕಿಂಗ್ ಹೆರಾಲ್ಡ್ ನ ಜೊತೆ ವೈಲ್ಡ್ ಆದ ಚೈಲ್ಡ್ಹುಡ್ ನಾಗ ಮಾಡಿದ್ದಾರೆ ಅಂತ. ಸೊ ಎಲ್ಲ ನರೇಟರ್ ಎಲ್ಲ ಬಂದು ಹೇಳ್ತಾರೆ ಅವ್ರ ಹತ್ರ ಇರೋ ಬ್ಲಡ್ ಲೈನ್ ಎಲ್ಲ ಏನ್ಷಿಯಂಟ್ ಜೆಡ್ ಬ್ಲಡ್ ಲೈನ್, ಅವರೆಲ್ಲ ಸಿಕ್ಕಾಬಟ್ಟೆ ಅನ್ಬ್ರೇಕಬಲ್ ಆಗಿ ಅವರ ಚೈಲ್ಡ್ಹುಡ್ ನ ಕಳೆದಿದ್ದಾರೆ ಅಂತ ನರೇಟರ್ ಬಂದು ತೋರಿಸ್ತಾರೆ. ನೆಕ್ಸ್ಟ್ ನಾವು ಸೀನ್ ಶಿಫ್ಟ್ ಆಗುತ್ತೆ. ಎಲ್ಲಪ್ಪ ಅಂದ್ರೆ ಕಿಂಗ್ ಹೆರಾಲ್ಡ್ ಇವಾಗ ಸಿಕ್ಕಾಬಟ್ಟೆ ಬೋರ್ ಆಗಿದ್ದಾನೆ. ಯಾಕಪ್ಪ ಅಂದ್ರೆ ಅವನ್ಗೆ ಇವಾಗ ಏನನ್ಸ್ತಾ ಇದೆ ಅಂದ್ರೆ ಎಲ್ಬಾಫ್ ನ ಬಿಟ್ರೆ ಇನ್ ಮಿಕ್ಕಿ ಆಚೆ ನಾವು ಬಂದ್ರೆ ಎಲ್ಲಾರು ಸಿಕ್ಕಾಬಟ್ಟೆ ವೀಕು, ನಮ್ಗೆ ಕಾಂಪಿಟೇಷನ್ ಕೊಡೋತರ ಏನು ಇರುವೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಅವನ ಬೋಗನ್ನ ತೆಗೆದ್ಬಿಟ್ಟು ನೀರಿಗೆ ಎಸಿತಾನೆ. ಅದು ಆ ನೆಸ್ತಿ ತೆಗೆದಿದ ತಕ್ಷಣ ಆ ನೀರಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ತರ ಆಗತ್ತೆ, ಬರೀ ಬೋಗರ್ಗೆ. ಓ ಮೈ ಗಾಡ್, ಬೋಗರ್ ತರ ಆಗುತ್ತೆ. ಅದು ನೀರೊಳಗಿರೋ ಶಾರ್ಕ್ಸ್ ಎಲ್ಲ ಎಗ್ರೋಗ್ಬಿಡ್ತವೆ, ಅಷ್ಟು ದೊಡ್ಡದಾಗಿತ್ತು ಆ ಎಕ್ಸ್ಪ್ಲೋಷನ್. ಬರೀ ಅವನ ಬೋಗರ್ನ ತೆಗ್ದು ಎಷ್ಟಕ್ಕೆ ನೀರಿಗೆ. ಓ ಮೈ ಗಾಡ್, ಇಟ್ಸ್ ಜಸ್ಟ್ ಕ್ರೇಜಿ. ಬರೀ ಅವ್ರ ಬೋಗರ್ನ ಎಸ್ತಾರೆ. ಈ ತರ ಇನ್ನು ಯಾವಷ್ಟು ಪವರ್ಫುಲ್ ಇರ್ಬೋದು ಅವನು ಯೋಚನೆ ಮಾಡಿ. ಆಮೇಲೆ ಅವನು ಕಬೋರ್ಡಿನೇಟ್ಸ್ ಹೇಳ್ತಾರೆ ಹೌದು ಕಿಂಗ್ ಎಲ್ಲ ನಮ್ಗೆಲ್ಲ ಬಿಟ್ರೆ ಇನ್ನೆಲ್ಲಾರು ವೀಕ್ ಅಂತ ಅನ್ಸುತ್ತೆ, ನಮ್ಗೆ ಕಾಂಪಿಟೇಷನ್ ಕೊಡೋ ತರ ಏನು ಇಲ್ಲ ಅಂತ ಅನ್ಕೋತಾ ಇರ್ತಾರೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ಸೀನ್ ನ ಶಿಫ್ಟ್ ಮಾಡ್ತೀವಿ. ಎಲ್ಲಪ್ಪ ಅಂದ್ರೆ ನ್ಯೂ ವರ್ಲ್ಡ್ ಅಲ್ಲಿ ಇರುವಂತ ಬಂಟ್ ಅನ್ನೋ ಕಿಂಗ್ಡಮ್ ಅಲ್ಲಿ ಆ ಟೌನು ಸಿಕ್ಕಾಬಟ್ಟೆ ಸರ್ಕಸ್ಗೆ ಫೇಮಸ್, ಸರಿನಾ? ಸರ್ಕಸ್ಗೆ ಫೇಮಸ್ ಆಗಿರುವಂತ ಟೌನು ಬಂಟು ನ್ಯೂ ವರ್ಲ್ಡ್ ಅಲ್ಲಿ. ಆ ನ್ಯೂ ವರ್ಲ್ಡ್ ಅಲ್ಲಿ ಇವಾಗ ಸರ್ಕಸ್ ಅಲ್ಲಿ ಹೊಸದು ಒಂದು ಪ್ರದರ್ಶನ ನಡೀತಾ ಇದೆ. ಯಾವ್ದಪ್ಪ ಅಂದ್ರೆ ಜನರನ್ನೆಲ್ಲ ಅಟ್ರಾಕ್ಟ್ ಮಾಡಿ ಕರೀತಾ ಇದ್ದಾರೆ. ಬನ್ನಿ ಎಲ್ಲರೂ ಬಂದು ನೋಡಿ ಇಲ್ಲಿ ಇವ್ರ ಸ್ಟ್ರೆಂತ್. ನೀವು ಇವ್ರ ಹತ್ರ 10 ಮೀಟರ್ ದೂರ ಹೋದ್ರು ಸಾಕು, ನಿಮ್ಗೆ ಪ್ರಳಯನೇ ಆದಷ್ಟು ಆಗ್ಬಿಡುತ್ತೆ. ಮತ್ತೆ ಇವ್ರು ಕಿರ್ಚಿದ್ರೆ ಥಂಡರೇ ಹೊಡೆದಷ್ಟು ಸೌಂಡ್ ಆಗುತ್ತೆ ಅಂತ ಕೇಳ್ತಾರೆ. ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ದಿಟ್ಸ್ ಗ್ರೇಟ್ ಐಡಾ ಯಾರಪ್ಪ ಅಂದ್ರೆ ಅವಳೊಬ್ಳು ಜೈಂಟ್ ಆಗಿರ್ತಾಳೆ. ಜೈಂಟ್ ನ ಇವರು ಕ್ಯಾಪ್ಚರ್ ಮಾಡಿ ಅವಳು ಪ್ರದರ್ಶನ ಕೊಡ್ತಾ ಇದ್ದಾರೆ ಸರ್ಕಸ್ ಅಲ್ಲಿ ಅಂತ ಇರ್ತಾರಲ್ಲ, ಸರ್ಕಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಐಡಾ ಕೇಜ್ ಅಂತ ಒಂದು ಮುಂದೆ ಇದೆ. ಆ ಕೇಜ್ ಹಿಂದೆಗಡೆ ನಿಂತ್ಕೊಂಡು ಜನರಿಗೆ ಬರೋರ್ನೆಲ್ಲ ಹಿಂಗೆ ಸಿಂಹನ್ ನಾವು ಬೋನ್ ಹಾಕ್ಬಿಟ್ಟು ಶೋ ಕೊಡ್ತೀವಲ್ಲ, ಆ ತರ ಇವರು ಜೈಂಟ್ ನ ಬೋನ್ ಹಾಕ್ಬಿಟ್ಟು ಅಂತ ಕೊಡ್ತಾ ಇದ್ದಾರೆ, ಸರಿನಾ? ಅದನ್ನ ನೋಡ್ಬಿಟ್ಟು ಜನರೆಲ್ಲ ಎದುರುಕೊಂಡು ಓಡೋಗ್ತಾ ಇದ್ದಾರೆ. ಎಲ್ಲರಿಗೂ ಭಯ ಆಗಿದೆ. ಅದು ಬೇರೆ ಅಪ್ಪ ಮಗಳು ಬೇರೆ ಬಂದಿದ್ದಾರೆ. ಮಗಳು ಎದುರ್ಕೋತಾ ಇದ್ದಾಳೆ. ಅಪ್ಪ ತಲೆ ಕೆಡ್ಸ್ಕೊಡ್ತಾರೆ, ಸರ್ಕಸ್ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಮತ್ತೆ ಎಷ್ಟೋ ಜನ ಬಿದ್ದೋಗ್ತಾ ಇದ್ದಾರೆ ಅವ್ಳು ರೋಡ್ ನ ಕೇಳ್ಬಿಟ್ಟು. ಎಲ್ಲ ಭಯ, ಅಯ್ಯೋಪ್ಪ ಡೇಂಜರ್, ಅದತ್ರ ಹೋಗ್ಬೇಡಿ ಅಂತೆಲ್ಲ ಓಡೋಗ್ತಾ ಇದ್ದಾರೆ. ಸೊ ಇದನ್ನ ದೂರದಿಂದ ನಮ್ಮ ಕಿಂಗ್ ಹೆರಾಲ್ಡ್ ನೋಡ್ಬಿಡ್ತಾನೆ. ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ, ಜೈಂಟ್ನೇ ಬೋನ್ಗೆ ಹಾಕ್ಬಿಟ್ಟು ಪ್ರದರ್ಶನ ಕೊಡ್ತಾ ಇದಾರಲ್ಲ, ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಯೋಚನೆ ಮಾಡಿ ನಾವು ಸೀನ್ ಕಟ್ ಮಾಡ್ತೀವಲ್ಲಿ. ಇಷ್ಟಾಗ್ಲೇ ಹೋಗಿ ಅವನು ಆ ಇಡೀ ಟೌನ್ ನ ಕಿಂಗ್ಡಮ್ ನ ಧ್ವಂಸ ಮಾಡಿ ಐಡಾನ ಕರ್ಕೊಂಡು ಅವನ ಶಿಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದೆಗಳು ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ತೀವಿ, ಆ ಸಿಟಿ ಎಲ್ಲ ಫುಲ್ ಸ್ಮೋಕ್ ಆಗ್ಬಿಟ್ಟಿದೆ. ಎಲ್ಲಾನು ಧ್ವಂಸಿ ಕೆಚ್ಚಿ ಕೆಳಗ್ಬಿಟ್ಟವ್ರೆ.
ಎಲ್ಲ ಇವಾಗ ಮತ್ತೆ ಎರಿಕ್ ಶಿಪ್ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಐಡಾ ಕೇಳ್ತಾಳೆ ಯಾರು ನೀವೆಲ್ಲ ಅಂತ ಕೋಪಿಸ್ಕೊಂಡು ಕೇಳ್ತಾ ಇದ್ದಾಳೆ. ಮತ್ತೆ ಅಲ್ಲಿಗೆ ಕಿಂಗ್ ಹೆರಾಲ್ಡ್ ಬಂದು ಹೇಳ್ತಾನೆ ತಲೆ ಕೆಡ್ಸ್ಕೊಬೇಡ, ನೀನ್ ಸೇಫ್ ಆಗಿದ್ಯಾ, ನಾನು ಕಿಂಗ್ ಹೆರಾಲ್ಡ್, ನಾನು ನಿನ್ನ ಕಾಪಾಡಿದ್ದು, ನಿನ್ನ ಹೋಮ್ ರನ್ಗೆ ಬಿಡ್ತೀವಿ ನಾವು ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿಸ್ಕೊಂಡು ಐಡಾ ಏನ್ ಮಾಡ್ತಾಳೆ ಅಂದ್ರೆ ಕಿಂಗ್ ಹೆರಾಲ್ಡ್ ಮೊಖಕ್ಕೆ ಕಪ್ಪಾಳಗ್ ಬಾರಿಸ್ತಾಳೆ ಸರಿಯಾಗಿ ಕಪಾಳಕ್ಕೆ ಬಾರಿಸ್ತಾಳೆ. ಇದನ್ನ ನೋಡಿ ಅವರ ಸಬಾರ್ಡಿನೇಟ್ಸ್ ಮತ್ತೆ ಉಳಿದ ಕ್ರೂ ಮೆಂಬರ್ಸ್ ಎಲ್ಲ ಶಾಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಕಿಂಗ್ ಹೆರಾಲ್ಡ್ಗೆ ಕಪಾಳ ಕೊಡ್ತಿದ್ದಾಳೆ. ಓ ಮೈ ಗಾಡ್. ಆಮೇಲೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ, ಇಲ್ಲಿ ಕಿಂಗ್ ಹೆರಾಲ್ಡ್ ನ ರಿಯಾಕ್ಷನ್ ಮಾತ್ರ ಕ್ರೇಜಿ ಆಗಿದೆ. ಯಾಕಂದ್ರೆ ಅವನ ರಿಯಾಕ್ಷನ್ ಒಂಥರ ಓಡೋ ಸೆನ್ಸೆ ಇದುವರೆಗೂ ಎಲ್ಲೂ ಈ ತರ ಎಕ್ಸ್ಪ್ರೆಷನ್ ನನ್ನಂತೂ ಎಲ್ಲೂ ನೋಡಿಲ್ಲ ಅವ್ರು ಬಿಡಿಸೋದ್ರಲ್ಲಿ. ಯಾಕಪ್ಪ ಅಂದ್ರೆ ಅವನ ರಿಯಾಕ್ಷನ್ ಒಂಥರ ಶಾಕ್ ಆಗಿದ್ದಾನೆ, ಸ್ಟನ್ ಆಗಿ ನಿಂತ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಅವನ ಇಷ್ಟು ವರ್ಷ ಜೀವನದಲ್ಲಿ ಈ ತರ ಅವನಿಗೆ ಯಾರು ಹೊಡೆದಿರ್ಲಿಲ್ಲ ಕಾಪಾಡಕ್ಕೆ, ಆ ತರ ಹೊಡೆಸ್ಕೊಂಡಿದ್ದಾನೆ. ಮತ್ತೆ ಸ್ಟನ್ ಆಗಿದೆ, ನನಗೂ ಈ ತರ ಹೊಡಿಬಹುದಾ ಅಂತ ಆತರ ಅವ್ನಿಗೆ ಸ್ಟನ್ ಆಗಿದೆ. ಯಾಕಂದ್ರೆ ಕಿಂಗ್ ಹೆರಾಲ್ಡ್ ಅವ್ನು ಹೇಳಿದ್ದೇ ನ್ಯಾಯ ಆಯ್ತು, ಅವ್ನು ಮಾಡಿದ್ದೇ ಸರಿಯಾಗಿತ್ತು ಅಂತವನ್ಗೆ ಈ ತರನು ಒಬ್ರು ಹೊಡಿಬಹುದಾ, ಕಿಂಗು ಈ ತರ ಹೊಡಿಬಹುದಾ ಅಂತ ಅವ್ನು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ, ಅದನ್ನ ಹೊಡೆಸ್ಕೊಂಡಾಗ ಅವನು ಸ್ಟನ್ ಆಗಿದ್ದಾನೆ. ಅವನ ರಿಯಾಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು. ಆಮೇಲೆ ಐಡಾ ಹೇಳ್ತಾಳೆ ಶಿಪ್ ನ ತಿರುಗಿಸು, ಮತ್ತೆ ವಾಪಸ್ ಹೋಗ್ಬೇಕು, ನಾನು ಅವ್ರಿಗೆ ಸಾರಿ ಕೇಳ್ಬೇಕು. ಮತ್ತೆ ಆ ಪೀಪಲ್ ಎಲ್ಲ ನನಗೆ ತುಂಬಾ ಕೈಂಡ್ ಆಗಿದ್ರು, ಅವ್ರು ನನಗೆ ನೋವು ಕೊಡ್ತಾ ಇಲ್ಲ, ಚಾಟಿ ತಗೊಂಡು ನನಗೇನು ಹೊಡೆದಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ನಾನೇ ಪರ್ಫಾರ್ಮೆನ್ಸ್ ಮಾಡಕ್ಕೆ ಒಪ್ಕೊಂಡಿದ್ದು. ಯಾಕೆಂದ್ರೆ ನಾನು ನರಳಿ ಸಾಯ್ತಾ ಇದ್ದೆ, ಅವರು ನನ್ನ ಕರ್ಕೊಂಡೋಗಿ ಊಟ ಬಟ್ಟೆ ಎಲ್ಲ ಕೊಟ್ಟು ನನ್ಗೆ ರಿಟರ್ನ್ ಆಗಿ ಅವ್ರಿಗೆ ಏನಾರ ಬೇಕಂತ ಕೇಳಿದಾಗ, ನಮ್ ಸಿಟಿಲಿ ಈ ತರ ಸರ್ಕಸ್ ತುಂಬಾ ಪಾಪ್ಯುಲರ್, ನೀವು ಈ ತರ ಏನ್ಷಿಯಂಟ್ ಜಡ್ದು ಹಾರ್ನ್ಸ್ ಎಲ್ಲ ಹಾಕೊಂಡು ಅವ್ರಿಗೆ ಆಕ್ಚುಲಿ ಸರ್ಕಸ್ ಮಾಡ್ಬೇಕಾದ್ರೆ ಅವಳಿಗೆ ಏನು ಜೈಂಟ್ದು ಹಾರ್ನ್ಸ್ ಎಲ್ಲ ಹಾಕಿ ಆ ತರ ಸರ್ಕಸ್ ಮಾಡ್ತಿದ್ರು. ಆದ್ರೆ ರಿಯಲ್ ಆಗಿ ಅವಳು ಹಾರ್ನ್ಸ್ ಎಲ್ಲ ಇಲ್ಲ, ಸೊ ಅದೆಲ್ಲ ಎಕ್ಸ್ಟ್ರಾ ಪ್ರಾಪ್ಸ್ ಅಂತ ಹೇಳ್ಕೋಬಹುದು. ನಾನು ಹಾರ್ನ್ ಹಾಕೊಂಡೇ ಮರ್ತೋಗಿದ್ದೀನಿ, ನನಗೂ ಸೇಮ್ ಅಂತಾರೆ ಹಾರ್ನ್ಸ್ ಎಲ್ಲ ಇಲ್ಲ. ಅದಕ್ಕೋಸ್ಕರ ಅವ್ರು ನಮ್ಗೆ ಊಟ ಬಟ್ಟೆ ಎಲ್ಲ ಕೊಟ್ಟರು, ಮತ್ತೆ ಈ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ದುಡ್ಡು ಕೂಡ ಕೊಡ್ತೀನಿ, ಅದನ್ನ ತಗೊಂಡೋಗಿ ನೀನು ನಿನ್ ಊರಿಗೆ ಸೇರ್ಕೋಬಹುದು ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಿದ್ದು. ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಕೈಂಡ್ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಕಿಂಗ್ ಹೆರಾಲ್ಡ್ ಅವನದು ಲಾಜಿಕಲ್ ಹೇಳಕ್ ಶುರು ಮಾಡ್ತಾನೆ. ಹ್ಯೂಮನ್ಸ್ ಎಲ್ಲ ಪ್ಯೂನಿ ಡಾಲ್ಸ್ ತರ, ಅವ್ರಿಗೂ ನನ್ಗೂ ಸರಿ ಸಮಾನ ಇಲ್ಲ, ನೀನ್ ಯಾಕೆ ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ಯಾ, ಅವ್ರ ಹತ್ರ ಯಾಕೆ ನಿನ್ ದುಡ್ಡೆಲ್ಲ ಬೇಯಿಸ್ಕೋಬೇಕು ಅಂತೆಲ್ಲ ಅಫ್ನ್ ಹೇಳ್ತಾ ಇದ್ದಾನೆ. ಇದನ್ನ ಐಡಾ ಕೇಳಿಸ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ನಿನ್ಗೇನ್ ಅನ್ಸಲ್ವಾ, ಅವ್ರು ನೀನು ಸಿಕ್ಕಾಪಟ್ಟೆ ಜೈಂಟ್ ಆಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಹುಟ್ಟುಬಿಟ್ಟಿದ್ಯಾ ಅನ್ನೋದಕ್ಕೆ ಅವ್ರನ್ನ ಡಾಲ್ಸ್ ತರ ಟ್ರೀಟ್ ಮಾಡ್ತೀಯಾ, ಅವ್ರಿಗೂ ಲೈಫ್ ಇದೆ, ಅವ್ರಿಗೂ ಜೀವನ ಇದೆ, ಅವ್ರಿಗೂ ಫೀಲಿಂಗ್ಸ್ ಇದೆ, ಅವ್ರಿಗೂ ಎಲ್ಲ ನನ್ನ ತರನೇ ಇದೆ, ನೀನ್ ಬರೀ ಬಿಗ್ ಆಗಿದ್ಯಾ ಅಷ್ಟೇ, ಅವ್ರಿಗೂ ನಿನ್ಗೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅರ್ಥ ಮಾಡ್ಸಕ್ ಶುರು ಮಾಡ್ತಾಳೆ. ಸೊ ಅರ್ಥ ಎಲ್ಲ ಮಾಡ್ಸಾದ್ಮೇಲೆ ಕಿಂಗ್ ಹೆರಾಲ್ಡ್ ಸರಿ ಅಂತ ಒಪ್ಕೊಂಡು ಅವಳು ಕರ್ಕೊಂಡು ಮತ್ತೆ ಶಿಪ್ ನ ತಿರುಗಿಸಿ ಅವರು ಆ ಬೈಂಟ್ ಕಿಂಗ್ಡಮ್ಗೆ ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿ ಸಿಟಿ ಎಲ್ಲ ಫುಲ್ ರೂವನ್ ಆಗಿದೆ. ಮತ್ತೆ ಆ ಕಿಂಗ್ ಹೋಗಿದ ತಕ್ಷಣ ಐಡಾ ಏನ್ ಮಾಡ್ತಾಳೆ ಅಂದ್ರೆ ಹೋಗಿ ಎಲ್ಲರಿಗೂ ಸಾರಿ ಕೇಳ್ತಾಳೆ. ಅಯ್ಯೋ ಕ್ಷಮಿಸ್ಬಿಡಿ, ಇವ್ನಿಗೇನು ಗೊತ್ತಿರಲಿಲ್ಲ, ಇವನು ಎಲ್ಲಿಂದನೋ ಬಂದ್ಬಿಟ್ಟಿದ್ದಾನೆ, ನಾನು ನಿಮಗೆ ಸಿಟಿ ಎಲ್ಲ ರೀಬಿಲ್ಡ್ ಮಾಡಕ್ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಮರ ಎತ್ಕೊಡೋದು ಅಲ್ಲಿ ಎತ್ ಮಾಡೋದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡು ಆಟೋ ನಮ್ಮ ಮೇಯರ್ ಮತ್ತೆ ಎಲ್ಲ ಚಿಕ್ಕ ಹುಡುಗಿಯೆಲ್ಲ ನೋಡ್ಕೊಂಡು ಎಲ್ಲ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಸಿಕ್ಕಾಪಟ್ಟೆ ಸಾಯಿಸ್ಬಿಟ್ಟಿದ್ದಾನೆ ಏನೋ ಗೊತ್ತಿಲ್ಲ ಗುರು, ಇದೆಲ್ಲ ಇವಾಗ ಗೊತ್ತಿಲ್ಲ, ಮೋಸ್ಟ್ಲಿ ಗಾಯಗೆಲ್ಲ ಸಿಕ್ಕಾಪಟ್ಟೆ ಆಗಿದೆ ಎಷ್ಟೊಂದು ಜನಕ್ಕೆ. ಇದನ್ನೆಲ್ಲ ಎಲ್ಲರೂ ಒಪ್ಕೋತಾರೆ ಸರಿ ಆಯ್ತು ಅಂತ. ಮತ್ತೆ ಕಿಂಗ್ ಹೆರಾಲ್ಡ್ಗೆ ಅವ್ರ ಸಬಾರ್ಡಿನೇಟ್ಸ್ ಬಂದು ಕೇಳ್ತಾರೆ, ಕಿಂಗ್ ಹೆರಾಲ್ಡ್ ಎಲ್ಲ ಬಿಟ್ಟಿದ್ದೆಲ್ಲ ಆಯ್ತು, ನೆಕ್ಸ್ಟ್ ಏನ್ ಮಾಡೋಣ ನಾವು ಅಂತೆಲ್ಲ ಫುಲ್ ಬಂದು ಕೇಳ್ತಾರೆ. ಕಿಂಗ್ ಹೆರಾಲ್ಡ್ ಅವ್ರಿಗೆ ಹೆಲ್ಪ್ ಮಾಡು, ಸಿಟಿ ರೀಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡಿ ಎಲ್ಲರೂ ಅಂತ ಫುಲ್ ಅವ್ನ ಸಬಾರ್ಡಿನೇಟ್ಸ್ಗೆ ಆರ್ಡರ್ ಮಾಡ್ತಾನೆ. ಎಲ್ಲಾರು ಸೇರ್ಕೊಂಡು ಇವಾಗ ಸಿಟಿನ ರೀಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇಲ್ಲೇನೆ ಎಲ್ಲಾರು ನ್ಯೂ ಜೈಂಟ್ಸ್, ಅಂದ್ರೆ ಜೈಂಟ್ಸ್ ಎಲ್ಲ ಹ್ಯೂಮನ್ಸ್ ಹೇಗೆ ಬಿಲ್ಡ್ ಮಾಡ್ತಾರೆ, ಹ್ಯೂಮನ್ಸ್ ನ ಲೈಫ್ ಸ್ಟೈಲ್ ಹೇಗಿದೆ ಅಂತ ಇಲ್ಲೇ ಫಸ್ಟ್ ಟೈಮ್ ಅವರು ತಿಳ್ಕೊಳ್ಳೋದು. ಯಾಕೆಂದ್ರೆ ಅವರು ಎಲ್ಲ ಇಷ್ಟು ವರ್ಷ ಎಲ್ಲ ರೂವನ್ ಮಾಡಕ್ಕೆ ಹೋಗ್ತಾ ಇದ್ರು ಕಿಂಗ್ಡಮ್ಸ್ ನ, ಹ್ಯೂಮನ್ ಕಿಂಗ್ಡಮ್ಸ್ ನ. ಹ್ಯೂಮನ್ಸ್ ಏನೇ ನೋಡಿದ್ರು ಅವ್ರನ್ನ ಸಿಕ್ಕಾಬಿಟ್ಟೆ ಪ್ಯೂನಿ ಕೆಳಗ್ ಮಟ್ಟದವರು ಆ ತರನೇ ನೋಡ್ತಾ ಇದ್ರು. ಆದ್ರೆ ಇಲ್ಲಿ ಅವರು ಫಸ್ಟ್ ಟೈಮು ಅವ್ರ ಜೊತೆ ಸೇರ್ಕೊಂಡಾಗ ಅವ್ರ ಕಲ್ಚರ್ ಏನು, ಅವ್ರು ಹೇಗೆ ಊಟ ಮಾಡ್ತಾರೆ, ಅವರ ತಿಂಡಿಗಳೇನೇನಿರುತ್ತೆ,
ಅವ್ರು ಯಾವ ತರ ಬಿಲ್ಡ್ ಮಾಡ್ತಾರೆ ಮನೆಗಳನ್ನ ಎಲ್ಲ ಡಿಫ್ರೆಂಟ್ ಆಗಿದೆ ಅವ್ರಿಗಿಂತ. ಅದಕ್ಕೋಸ್ಕರ ಇದನ್ನೆಲ್ಲ ಅವನು ನೋಡಿ ತಿಳ್ಕೊತಾನೆ, ಮತ್ತೆ ಎಲ್ಲಾ ಜೆಂಟ್ಸ್ ಕೂಡ ನೋಡಿ ತಿಳ್ಕೊತಾರೆ. ಇದು ಮೇನ್ ಆಗಿತ್ತು. ಮತ್ತೆ ಇದನ್ನ ನೋಡ್ಬಿಟ್ಟು ಮತ್ತೆ ಕಿಂಗ್ ಹೆರಾಲ್ಡು ಮತ್ತೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಆಡೋದು, ಒಟ್ಟನೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಒಟ್ಟಿಗೆ ಬೆರಿತಾ ಇದಾರೆ ಅಂತಾನೆ ಹೇಳ್ಬೋದು. ಇವನು ಅವ್ರ ಕಲ್ಚರ್ ಬಗ್ಗೆ ತಿಳಿತಾ ಇದ್ದಾನೆ, ಮತ್ತೆ ಅವ್ರ ಕಲ್ಚರ್ನ ಇವ್ರಿಗೂ ತಿಳಿಸ್ತಾ ಇದ್ದಾನೆ. ಸೊ ಹತ್ರ ಒಬ್ರಿಗೊಬ್ರು ಕನೆಕ್ಷನ್ ಮಾಡ್ಕೊತಿದ್ದಾರೆ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ಟು ಕಿಂಗ್ ಹೆರಾಲ್ಡ್ ನ ಕೈಯಲ್ಲೆಲ್ಲ ನಿಂತ್ಕೊಂಡು ಅಯ್ಯೋ ಜೈಂಟ್ ನೀನು ಅಂತ ಲಾಗ್ತಾನೆ. ಕಿಂಗ್ ಹೆರಾಲ್ಡ್ ಈ ತರ ಯಾವತ್ತು ಫೀಲ್ ಮಾಡ್ಕೊಂಡಿಲ್ಲ, ಅವನಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಯ್ಯೋ ಹ್ಯೂಮನ್ಸ್ ಎಲ್ಲ ನನ್ನ ಮೈ ಮೇಲೆ ಅಂತ ಅವನ ಹತ್ರ ಅಂತ ಈ ತರ ಅನ್ಕೊಂಡಿದ್ದಾನೆ. ಆಯ್ತು ಪರವಾಗಿಲ್ಲ ಅಂತೆಲ್ಲ ಫುಲ್ ಅವನು ಬೆರಿಯಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ಮತ್ತೆ ಎಲ್ಲಾರು ಅವರು ಟೌನ್ ಅಲ್ಲಿ ಸೇರ್ಕೊಂಡು ನೀಕಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಪ್ರೋಸೆಸ್ ಅಲ್ಲಿ ನಮ್ಗೆ ಐಡಾ ಎಲ್ಲಿ ಹುಟ್ಟಿದಾಳೆ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಅವಳು ಎಲ್ಬಾಫಲ್ ಅಂತೂ ಬಂದಿಲ್ಲ. ಸೊ ಅವಳು ಹುಟ್ಟಿರೋದು ಸಮೋವನೈ ಅನ್ನೋ ರೀಜನ್ ಅಲ್ಲಿ, ಅದು ಕೂಡ ಸೌತ್ ಬ್ಲೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಸೌತ್ ಬ್ಲೂ ನಮ್ಗೆ ಮುಂಚೆದಿಂದನೇ ಗೊತ್ತಾಗ್ತಾ ಬಂದಿದೆ, ಎಲ್ಲಾ ಜೈಂಟ್ಸ್ ಗಳು ಎಲ್ಬಾಫಲ್ಲೇ ಹುಟ್ಟಿಲ್ಲ, ಬೇರೆ ಬೇರೆ ಕಡೆನೂ ಹುಟ್ಟಿದ್ದಾರೆ ಅಂತ. ಯಾಕಂದ್ರೆ ನಾವು ಬೇಸಿಕ್ ಆಗಿ ಎಕ್ಸಾಂಪಲ್ ಆಗ್ತಾ ಹೋಗ್ಬೋದು, ಸಾಲ್ ನ ನಾವು ಅವ್ನು ಹೇಳಿದ್ದು, ನಾನು ಸೌತ್ ಬ್ಲೂ ಅಲ್ಲೇ ಹುಟ್ಟಿದ್ದು, ನಾನು ಎಲ್ಬಾಫಲ್ ಬಂದಿಲ್ಲ ಅಂತ ಅವ್ನ ಬ್ಯಾಕ್ ಸ್ಟೋರಿ ಗೊತ್ತಾಯ್ತು. ಮತ್ತೆ ಅದೇ ತರನೇ ಮೋಸ್ಟ್ಲಿ ಸಾಲು ಕೂಡ ಇದೇ ಸಮೋವನೈ ರೀಜನ್ ನಲ್ಲೇ ಅದೇ ಕಿಂಗ್ಡಮ್ ಬಂದನೆ ಬಂದಿರಬಹುದು ಅಂತ ಅನಿಸ್ತಾ ಇದೆ. ಸೊ ಇದೊಂದು ಮೇನ್ ಪಾಯಿಂಟ್. ಐಡಾ ಹುಟ್ಟಿರೋದು ಸೌತ್ ಬ್ಲೂ ಅಲ್ಲಿ ಸಮೋವನೈ ಅನ್ನೋ ಕಂಟ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇದು ಅನ್ಸುತ್ತೆ ಮೋಸ್ಟ್ಲಿ ಇವಾಗ ಅವಳು ನ್ಯೂ ವರ್ಲ್ಡ್ ಅಲ್ಲಿ ಇರೋದ್ರಿಂದ ಒನ್ ಆಫ್ ದಿ ಪಾಯಿಂಟ್ ಅಲ್ಲಿ ಅವಳು ರೆಡ್ ಲೈನ್ ನ ಕ್ರಾಸ್ ಮಾಡಿರ್ಲೇಬೇಕಿತ್ತು ಅಲ್ವಾ. ಒನ್ ಆಫ್ ದ ಪಾಯಿಂಟ್ ಅಲ್ಲಿ ಅವಳು ರೆಡ್ ಲೈನ್ ನ ಕ್ರಾಸ್ ಮಾಡಲೇಬೇಕಿತ್ತು. ರೆಡ್ ಲೈನ್ ನ ಕ್ರಾಸು ಕೂಡ ಮಾಡಿದಾಳೆ. ಆದ್ರೆ ಇದನ್ನ ಹೆರಾಲ್ಡ್ಗೆ ರೆಡ್ ಲೈನ್ ಅಂತ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವನು ಬ್ಲಡ್ ಸೋಕ್ಡ್ ಸರ್ಪೆಂಟ್ ಅಂತ ಕರೀತಾನೆ ರೆಡ್ ಲೈನ್ ನ. ಇದನ್ನ ನಾವು ಫಸ್ಟ್ ಟೈಮ್ ಕೇಳಿದ್ದೆಲ್ಲಪ್ಪ ಅಂದ್ರೆ ಲಿಟಲ್ ಗಾರ್ಡನ್ ಅಲ್ಲಿ ಡೋರಿ ಮತ್ತೆ ಬ್ರಾಗಿ ಮೆನ್ಷನ್ ಮಾಡ್ತಾರೆ. ಅವರ ವೆಪನ್ಸ್ ನ ತೋರಿಸ್ಬಿಟ್ಟು ಅದು ಕೂಡ ಈ ವೆಪನ್ಸ್ ಎಂತದನ್ನೇ ಬೇಕಾದ್ರೆ ಡೆಸ್ಟ್ರಾಯ್ ಮಾಡುತ್ತೆ, ಆದ್ರೆ ಒಂದನ್ನ ಮಾತ್ರ ಡೆಸ್ಟ್ರಾಯ್ ಮಾಡಕ್ ಆಗಲ್ಲ, ಅದೇ ಬ್ಲಡ್ ಸೋಕ್ಡ್ ಸರ್ಪೆಂಟ್ ನ ಡೆಸ್ಟ್ರಾಯ್ ಮಾಡಕ್ ಆಗಲ್ಲ ಅಂತ. ಸೊ ನಮ್ಗೆ ಏನ್ ಮೆನ್ಷನ್ ಮಾಡಿದಾರೆ ಇಲ್ಲಪ್ಪ ಅಂದ್ರೆ, ಮುಂಚೆ ಒನ್ ಆಫ್ ದ ಟೈಮ್ ಅಲ್ಲಿ ರೆಡ್ ಲೈನ್ ಕನ್ಸ್ಟ್ರಕ್ಟ್ ಆದಾಗ ಅದನ್ನ ಎಷ್ಟೊಂದು ಜೈಂಟ್ಸ್ ಹೋಗಿ ಡೆಸ್ಟ್ರಾಯ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮತ್ತೆ ಟಾಲ್ ಆಗಿರೋದ್ರಿಂದ ಅದನ್ನ ಡೆಸ್ಟ್ರಾಯ್ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ನಾವು ಲಬೂನ್ ಮಾತ್ರ ಹೋಗಿ ರೆಡ್ ಲೈನ್ಗೆ ಕೂತಾರೆ ಅಂತ ಅನ್ಕೊಂಡಿದ್ರಿ, ಬಟ್ ನೋ, ನಾವು ಅಂಡರ್ ವಾಟರ್ ಮತ್ತೆ ನ್ಯೂ ವರ್ಲ್ಡ್ ಗೆ ರೆಡ್ ಲೈನ್ ಕ್ರಾಸ್ ಮಾಡುವಾಗ ನಾವು ನೋಡಿದೀವಿ ಎಷ್ಟೊಂದು ವೇಲ್ಸ್ ಕೂಡ ಅವರ ಹೆಡ್ ನ ಹೋಗಿ ರೆಡ್ ಲೈನ್ ಗೆ ಹೊಡ್ಕೊತಾನೆ ಇರುತ್ತೆ. ಯಾಕಪ್ಪ ಅಂದ್ರೆ ಇದು ನ್ಯಾಚುರಲ್ ಆಗಿ ಬಂದಿರೋದಲ್ಲ, ಅದಕ್ಕೋಸ್ಕರ ಇದು ಯಾರೋ ರೀಬಿಲ್ಡ್ ಮಾಡಿರೋದು ಅಂತಾನೆ ನಮ್ಗೆ ಗೊತ್ತಾಗುತ್ತೆ. ಸೊ ಜೈಂಟ್ಸ್ ಕೂಡ ಅದನ್ನ ಡೆಸ್ಟ್ರಾಯ್ ಮಾಡಕ್ಕೆ ಶುರು ಮಾಡಿದ್ರು ಅಂತ ಮುಂಚೆ ಅಂತಾನು ಗೊತ್ತಾಗುತ್ತೆ. ಆದ್ರೆ ಯಾರ ಕೈಲೂ ಅದನ್ನ ಡೆಸ್ಟ್ರಾಯ್ ಮಾಡಕ್ ಆಗ್ತಿಲ್ಲ. ಸೊ ಇವಾಗ ರೆಡ್ ಲೈನ್ ಯಾರು ಡೆಸ್ಟ್ರಾಯ್ ಮಾಡ್ಬೋದು ಅಂತ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಗೆ ಯಾರು ಕೆಳಗೆ ಕಮೆಂಟ್ ಮಾಡಿಸಿ. ನಾನಂತೂ ಅಬ್ಸಲ್ಯೂಟ್ಲಿ ಲೂಫಿನೇ ರೆಡ್ ಲೈನ್ ನ ಡೆಸ್ಟ್ರಾಯ್ ಮಾಡೋದು ಅಂತ ನನ್ಗನ್ಸುತ್ತೆ. ಸೊ ಇದಿಷ್ಟು ಆಗಿತ್ತು. ಇದಾದ್ಮೇಲೆ ನಾವು ಕಿಂಗ್ ಹೆರಾಲ್ಡು ಐಡಾನ ಎಲ್ಬಾಫ್ ಬಾ, ನೀನ್ ಅನ್ಕೊಂಡ್ರಷ್ಟು ನಾವೇನ್ ಕೆಟ್ಟವರೇನಲ್ಲ, ಅಲ್ಲೂ ನಾವೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯವರೇ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು ನಾನು ನಿಮ್ಮನ್ನ ಸಿಕ್ಕಾಪಟ್ಟೆ ಬೇಗನೆ ಜಡ್ಜ್ ಮಾಡ್ಬಿಟ್ಟೆ, ಆದ್ರೆ ನೀನು ಒಳ್ಳೆಯವನು ಅಂತಾನೆ ಅನ್ಸ್ತೀಯಾ ಅಂತ ಹೇಳ್ತಾಳೆ. ಮತ್ತೆ ಇವರೊಬ್ರು ಬೇರಿತಾ ಇದ್ದಾರೆ ಒಟ್ಟೊಟ್ಟಿಗೆನೆ, ಒಬ್ಬೊಬ್ಬರೇ ಎಲ್ಲರೂ ಮಾತಾಡ್ಕೊಳ್ಳೋದು, ಸನ್ಸೆಟ್ ನ ಒಟ್ಟಿಗೆ ನೋಡೋದು, ಆ ತರ ಎಲ್ಲ ಮಾತಾಡಿದ್ದಾರೆ. ಸರಿ, ನಾನು ಡೇಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ ನಾವು ಶಿಫ್ಟ್ ಆಗ್ತೀವಿ 105 ವರ್ಷದ ಹಿಂದೆ. ಸೊ ಇನ್ನ ನೆಕ್ಸ್ಟ್ ಟೈಮ್ ಸ್ಕಿಪ್ಪು. ಸೊ ಸಿಕ್ಕಾಪಟ್ಟೆ ಹಿಂದೆ ಹೋಗಿದ್ವಿ, ಇವಾಗ 109 ಇವಾಗ 105 ವರ್ಷಕ್ಕೆ ಹಿಂದೆ ಬಂದಿದ್ವಿ. 5 ವರ್ಷದಿಂದ ನಾವು ಎಲ್ಬ್ಯಾಫ್ ಬರ್ತೀವಿ. ಎಲ್ಬ್ಯಾಫ್ ಅಲ್ಲಿ ಇವಾಗ ಕಿಂಗ್ ಹೆರಾಲ್ಡ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ ಎಲ್ಬಾಫ್ಗೆ ವಾಪಸ್ ಬಂದು. ಏನದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ಕಿಂಗ್ ಹೆರಾಲ್ಡ್ ಹೇಳ್ತಾ ಇದ್ದಾನೆ, ನಾನು ಕಿಂಗ್ ಹೆರಾಲ್ಡ್, ನಾನು ಸಿಕ್ಕಾಪಟ್ಟೆ ಓವರ್ಸೀಸ್ ನ ಟ್ರಾವೆಲ್ ಮಾಡಿದ್ದೀನಿ. ಸೊ ಇವಾಗ ನಾನು ನನ್ನ ಕಂಟ್ರಿ ಮತ್ತೆ ಬೇರೆ ಕಂಟ್ರೀಸ್ ನ ಹ್ಯಾಂಡ್ ಟು ಹ್ಯಾಂಡ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಅವರ ಕಲ್ಚರ್ ಏನು, ಅವ್ರು ಏನ್ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡಿ ತಿಳ್ಕೋಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಸೊ ಒಟ್ಟಲ್ಲಿ ಇವಾಗ ತಾನು ಸಿಕ್ಕಾಪಟ್ಟೆ ಏನು ರೂಲರ್ ಆಗಿ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿ ಏನು ವರ್ತಿಸ್ತಾ ಇದ್ದೆ ಬೇರೆ ಹ್ಯೂಮನ್ಸ್ ಜೊತೆ, ಇವಾಗ ನಾನು ಅಂತ ಮಾಡಲ್ಲ, ನಾನು ಅವ್ರ ಜೊತೆ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಇದ್ದೀನಿ, ನಮ್ಮ ಬೌಂಡ್ರೀಸ್ ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಅವನು ಬಂದು ಹೇಳ್ತಾನೆ. ಸೊ ಬೇರೆ ಕಂಟ್ರೀಸ್ ಇಂದ ನಾವು ಇನ್ನ ಜಾಸ್ತಿ ತಿಳ್ಕೋಬಹುದು ಅನ್ನೋದು ಮೇನ್ ಉದ್ದೇಶ. ಇದನ್ನ ಕೇಳಿಸ್ಕೊಂಡು ಎಲ್ಬಾಫ್ ಜನ ಶಾಕ್ ಆಗ್ತಿದ್ದಾರೆ.
ಏನ್ ಹೇಳ್ತಾ ಇದಾರೆ ಕಿಂಗ್ ಹೆರಾಲ್ಡ್, ನೀವು ಕಿಂಗ್ ಹೆರಾಲ್ಡ್ ತರನೇ ಆಗಿಲ್ಲ, ನೀವು ಸಿಕ್ಕಮ್ 4 ವರ್ಷ ಹೋಗಿ ನೀವು ಬೇರೆ ಹಾಗೆ ಬದಲಾಗ್ಬಿಟ್ಟಿದ್ದೀರಾ ಅಂತ ಅವ್ನು ಫುಲ್ ಹೇಳ್ತಾ ಇದ್ದಾರೆ. ಮತ್ತೆ ಡೋರಿ ಮತ್ತೆ ಬ್ರಾಗಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ ಗೊತ್ತಾಯ್ತಾ ಅಂತ ಎಷ್ಟೊಂದು ಜನ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ಹೇಳ್ತಾನೆ ಕಿಂಗ್ ಹೆರಾಲ್ಡ್, ಅವರು ಕೂಡ ನಂತರನೇ, ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ವಾರಿಯರ್ಸ್ ಅಲ್ಲಿ ಅವರು ಕೂಡ ಹ್ಯೂಮನ್ಸ್ ನ ಯಾವತ್ತೂ ಕೀಳಾಗಿ ಟ್ರೀಟ್ ಮಾಡಲ್ಲ. ಯಾಕೆ ಅಂದ್ರೆ ಅದನ್ನ ನಾವು ಲಿಟಲ್ ಗಾರ್ಡನ್ ಅಲ್ಲಿ ನೋಡಿದೀವಿ. ಸ್ಟ್ರಾ ಹೆಡ್ಸ್ ಎಲ್ಲ ಬಂದಿದ ತಕ್ಷಣ ಅವರು ನೀವೆಲ್ಲ ಪ್ಯೂರಿ ಹ್ಯೂಮನ್ಸ್, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಅವ್ರು ಹೇಳಲಿಲ್ಲ. ಅವರು ಅವ್ರ ಜೊತೆ ಬೆರ್ತ್ಕೊಂಡ್ರು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಗುಡ್ ಆಗಿ ನಡ್ಕೊಂಡ್ರು. ಸೊ ಅದನ್ನೇ ಕಿಂಗ್ ಹೆರಾಲ್ಡ್ ಇಲ್ಲೂ ಹೇಳ್ತಾ ಇದ್ದಾನೆ, ಅವರು ಹ್ಯೂಮನ್ಸ್ ನ ಯಾವತ್ತೂ ಕೀಳಾಗಿ ನೋಡಲ್ಲ ಅಂತ. ಸೊ ಬ್ಯೂಟಿಫುಲ್ ಪಾಯಿಂಟ್. ನೆಕ್ಸ್ಟ್ ಆದ್ಮೇಲೆ ಇಷ್ಟೆಲ್ಲ ಆದ್ರೂ ನಾವು ನಮ್ಮ ವಾರಿಯರ್ ಸ್ಪಿರಿಟ್ ನ ನಾವು ಯಾವತ್ತೂ ಬಿಡಲ್ಲ, ನಾವು ಬೇರೆಯವ್ರ ಜೊತೆ ಫ್ರೆಂಡ್ಸ್ ಮಾಡ್ಕೋತಾ ಇದೀವಿ ಅಷ್ಟೇ ಅಂತ ಕಿಂಗ್ ಹೆರಾಲ್ಡ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡು ಇದು ಮೌಂಟೇನ್ ಬಿಯರ್ಡ್ ಜಾರಲ್ಲು ಇಬ್ರು ಸೇರ್ಕೊಂಡು ಇದೊಬ್ಬ ಸಿಕ್ಕಾಪಟ್ಟೆ ಒಳ್ಳೆ ಚೇಂಜ್ ಅಂತ ಅವರೊಬ್ರು ಹೇಳ್ತಾರೆ, ಅವರಿಬ್ರು ಅಗ್ರಿ ಮಾಡ್ತಾರೆ. ಆಮೇಲೆ ನಾವು ಕಿಂಗ್ ಹೆರಾಲ್ಡ್ ಬೇರೆ ಕಂಟ್ರೀಸ್ ನ ಟ್ರಾವೆಲ್ ಮಾಡ್ತಾ ಇರೋದು ನೋಡ್ತೀವಿ. ಅವನು ಕಿಂಗ್ ಹೆರಾಲ್ಡ್ ಅವನ ಎಲ್ಬಾಫ್ ಅಲ್ಲಿ ತಯಾರಾದಂತ ವೈನ್ ಬಾಟಲ್ಸ್ ಆ ತರದೆಲ್ಲ ತಗೊಂಡೋಗಿ ಬೇರೆ ಹ್ಯೂಮನ್ಸ್ ಕಂಟ್ರಿಗೆ ಪ್ರೆಸೆಂಟ್ ಮಾಡಿ, ನೋಡಿ ನಿಮ್ಗೆಲ್ಲ ತಂದೀನಿ ಅಂತ. ಅದು ಗೊತ್ತಾ ನಿಮ್ಗೆ, ಜೈಂಟ್ ಅಂದ್ರೆ ಸರಿಯಾಗಿರುತ್ತೆ ದೊಡ್ಡ ಬಾಟ್ಲು. ಇವನ್ ಬಾಟ್ಲು ತಂದು ಅವ್ರ ಸಿಟಿ ಮಧ್ಯೆ ಇಕ್ಕಿದ್ರೆ ಅವ್ರ ಬಿಲ್ಡಿಂಗ್ ಗಿಂತ ದೊಡ್ಡದಾಗಿದೆ ಈ ಬಾಟ್ಲು. ಸೊ ಆ ತರ ಇದೆ ಈ ಬಾಟ್ಲು. ಓ ಯಪ್ಪ ಏನ್ಗಳು ಹಿಂಗೆ ಪ್ರೆಸೆಂಟ್ ಅನ್ನೋದು ಕೊಡ್ತಾನೆ, ಇದಂತೂ ನಮ್ಗೆ ಏನು ವರ್ಷಗಳೇ ಆಗತ್ತೆ ಅನ್ಸುತ್ತೆ ಇದನ್ನ ಕುಡಿದು ಖಾಲಿ ಮಾಡೋಸೋದಕ್ಕೆ ಅಂತ. ಆ ತರ ಪ್ರೆಸೆಂಟ್ಸ್ ಎಲ್ಲ ತರ್ತಾ ಇದ್ದಾನೆ, ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊತಾ ಇದ್ದಾನೆ, ಏನೇನ್ ತಿಳ್ಕೊತಾ ಇದ್ದಾನೆ ಅದನ್ನೆಲ್ಲ ನೋಟ್ ಮಾಡ್ತಾ ಇದ್ದಾನೆ. ಮತ್ತೆ ಇದೆಲ್ಲ ಐಡಾ ಜೊತೆ ಟ್ರಾವೆಲ್ ಮಾಡ್ತಾನೆ. ಸೊ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಮತ್ತೆ ಅವರು ಏನೇನ್ ಮೆನ್ಷನ್ ಮಾಡ್ತಾರೆ, ಏನೇನೆಲ್ಲ ಹೇಳ್ತಾರೆ ಎಲ್ಲ ಅದನ್ನ ನೋಟ್ ಮಾಡ್ಕೊಂಡು ಒಟ್ಟಿಗೆ ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಾವು 81 ವರ್ಷದ ಹಿಂದೆ ಬರ್ತೀವಿ. ಅಂಡ್ 81 ವರ್ಷದಿಂದ ಏನಾಗಿತ್ತು? ಅಬ್ಸಲ್ಯೂಟ್ಲಿ ಹೆರಾಲ್ಡ್ ಹುಟ್ಟಿದ್ದು 81 ವರ್ಷದ ಹಿಂದೆ. ಸೊ ಓಡಾ ಸೆನ್ಸೆ ಟೈಮಿಂಗ್ ಮಾತ್ರ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಟೈಮ್ ಲೈನ್ ಮ್ಯಾಚ್ ಆಗಿದ್ದು ನೋಡಿ. ಸರಿನಾ? ಇವಾಗ ಎಲ್ಬಾಫ್ ಅಲ್ಲಿ ಈಸ್ಟರ್ನ್ ಫಿಶಿಂಗ್ ವಿಲೇಜ್ ಅಲ್ಲಿ, ಸೊ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ಎಲ್ಬಾಫ್ ಅವ್ರಿಗೆ ಬೇಕಾದಾಗೆ ನೇಮ್ ನೀಟಾಗಿ ಮಾಡಲ್ಲ, ಅವ್ರಿಗೆ ನೇಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ನಾಲೆಡ್ಜ್ ಇದೆ. ಸೊ ಅವರು ಏನೇನಂತ ಬರುತ್ತೋ ಅದನ್ನೇ ಇಕ್ಬಿಡ್ತಾರೆ. ಹಂಟಿಂಗ್ ವಿಲೇಜು, ಆಮೇಲೆ ಏನೋ ವೆಸ್ಟರ್ನ್ ವಿಲೇಜು ಆ ತರನೇ ಇಕ್ಬಿಡ್ತಾರೆ. ಸೋಲ್ಸ್ಬರ್ಗ್ ವಿಲೇಜ್ ಅದನ್ನೇ ಇಕ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಇದನ್ನ ಫಿಶಿಂಗ್ ವಿಲೇಜ್ ಅಂತ ಇಕ್ಕಿದ್ದಾರೆ. ಅಲ್ಲಿ ಫೈನಲಿ ನಮ್ಗೆ ಹೆರಾಲ್ಡ್ ಹುಡ್ತಾನೆ 81 ವರ್ಷದ ಹಿಂದೆ. ಎಲ್ಲಾರು ಕಂಗ್ರಾಚುಲೇಷನ್ ಮಾಡ್ತಾ ಇದಾರೆ, ಎಲ್ಲರಿಗೂ ಕಂಗ್ರಾಚುಲೇಟ್ ಮಾಡ್ತಾ ಇದಾರೆ ಹೆರಾಲ್ಡ್ಗೆ. ಒಬ್ಬ ಥ್ಯಾಂಕ್ಸ್ ಐಡಾ ಅಂತ ಎಲ್ಲರೂ ಅವನು ಖುಷಿಯಾಗಿದ್ದಾನೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಲ್ಡರ್ಸ್, ಎಲ್ಬಾಫ್ ಅಲ್ಲೂ ಎಲ್ಡರ್ಸ್ ಇದಾರೆ. ಸೇಮ್ ಇವಾಗ ವೆಸ್ಟರ್ನ್ ವಿಲೇಜ್ಗೆ ಹಿಂಗೆ ಮೌಂಟೇನ್ ಬಿಯರ್ಡ್ ಯಾರಲ್ಲಿ ಇವಾಗ ಎಲ್ಡರು, ಅದೇ ತರ ಬೇರೆ ಬೇರೆ ವಿಲೇಜ್ ಅಲ್ಲಿ ಒಬ್ಬೊಬ್ರು ಎಲ್ಡರ್ ಇದಾರೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಾವು 4 ಜನ ಶಾಡೋವಿ ಪೀಪಲ್ ನ ನೋಡ್ತೀವಿ. ಅವರು ಒಂದು ಗೋರೋಸೆ ತರನೇ ಕಾಣಿಸ್ತಾ ಇದಾರೆ. ಸರಿನಾ? ಆದ್ರೆ ಅಲ್ಲಿ 5 ಜನ ಇದ್ರು, 4 ಜನ ಇದಾರೆ, ಅಷ್ಟೇ ಡಿಫ್ರೆನ್ಸ್. ಸೊ ಇವಾಗ ಅವರೆಲ್ಲ ತಿರ್ಕೊಂಡು ಅದನ್ನ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಇಲ್ಲ, ಇದು ನಾವು ಮ್ಯಾರೇಜ್ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ, ಇದನ್ನ ನೀನು ಮದುವೆ ಆಗ್ಬೇಕಾಗಿರೋದು ಎಲ್ಬಾಫ್ ಅಲ್ಲೇ ರೇಸ್ ಆಗಿರುವಂತ ವುಮೆನ್ ನ ಮದುವೆ ಆಗ್ಬೇಕಾಗಿತ್ತು. ಅವಳ ಬ್ಲಡ್ ಪ್ಯೂರ್ ಆಗಿಲ್ಲ. ಸೊ ಇವಳು ನಿನ್ನ ಹೆಂಡತಿನೂ ಆಗಕ್ ಸಾಧ್ಯ ಇಲ್ಲ, ನಿನ್ನ ಮಗ ಆಗಕ್ಕೂ ಸಾಧ್ಯ ಇಲ್ಲ ಇವನು ಅಂತಾನೆ ಹೇಳ್ಬಿಡ್ತಾರೆ. ಅಂದ್ರೆ ನಿನ್ನ ಉತ್ತರಾಧಿಕಾರಿ ನೆಕ್ಸ್ಟ್ ಹೇರ್ ಆಗಕ್ಕೂ ಸಾಧ್ಯ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಕಿಂಗ್ ಹೆರಾಲ್ಡ್ ಅಪೋಸ್ ಮಾಡ್ಬೋದಾಗಿತ್ತು. ಇಲ್ಲ, ನಾನ್ ಕಿಂಗು, ನಾನ್ ರೂಲ್ಸ್ ಮಾಡ್ತೀನಿ, ನೀವಲ್ಲ ಇನ್ಮೇಲೆ ರೂಲ್ಸ್ ಮಾಡೋದು ಅಂತ ಅವನು ಅಪೋಸ್ ಮಾಡ್ಬೋದಾಗಿತ್ತು. ಆದ್ರೆ ಇವಾಗ ಕಿಂಗ್ ಹೆರಾಲ್ಡ್ ಮುಂಚೆ ತರ ಇಲ್ಲ. ಅವನ ಮುಂಚೆ ತರ ಇದ್ದಿದ್ರೆ ಅವ್ನಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ, ಇವನೇ ನನ್ನ ಹೆಂಡತಿ, ಇವನೇ ನನ್ನ ಮಗ ಅಷ್ಟೇ, ಇವಾಗ ಆಗೋದು ಇವನೇ ನೆಕ್ಸ್ಟ್ ರಾಜ ಆಗೋದು ಅಷ್ಟೇ ಹೇಳ್ಬೋದಾಗಿತ್ತು. ಆದ್ರೆ ಅವನು ಮುಂಚೆ ತರ ಇಲ್ಲ, ಇದನ್ನ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಐಡಾಗೆ ಹೇಳ್ತಾನೆ, ಸಾರಿ ಐಡಾ, ಆಕ್ಚುಲಿ ನೀನೇ ನನ್ನ ರಾಣಿ ಆಗ್ಬೇಕಿತ್ತು, ಮತ್ತೆ ನಿನ್ನ ಮಗುನೇ ನನ್ನ ಉತ್ತರಾಧಿಕಾರಿ ಆಗ್ಬೇಕಿತ್ತು. ಆದ್ರೆ ಇಲ್ಲ, ಇವ್ರು ಒಪ್ಕೋತಾ ಇಲ್ಲ. ಕಿಂಗ್ ಹೆರಾಲ್ಡ್ಗೆ ನಾವು ಅಂದ್ರೆ ಕಿಂಗ್ ಗೋರೋಸೆಗಳಿಗೆ ನಮ್ಮ ಮೇನ್ ಎಲ್ಡರ್ಸ್ಗೆ ಗೌರವ ಕೊಡಬೇಕು, ಕಲ್ಚರ್ಗೆ ಗೌರವ ಕೊಡಬೇಕು, ಅದಕ್ಕೋಸ್ಕರ ನೀನು ಇಲ್ಲೇ ಇರ್ಬೋದು ನನ್ನ ಜೊತೆ ಅಂತ ಅವನು ಇರಿಸ್ಕೊತಾನೆ. ಸೊ ಇದನ್ನ ಕೇಳಿಸ್ಕೊಂಡು ಐಡಾ ಕೂಡ ಖುಷಿಯಾಗಿ ಇದ್ದಾಳೆ, ಬೇಜಾರೇನ್ ಮಾಡ್ಕೊಂಡಿಲ್ಲ. ಓ ಸದ್ಯ ನಾವು ನಿಮ್ ಜೊತೆ ಇರಕ್ಕಂತೂ ಅವಕಾಶ ಸಿಕ್ತಲ್ಲ, ಅಷ್ಟೇ ಸಾಕು ನಮ್ಗೆ ಅಂತ ಹೇಳ್ತಾನೆ. ಮತ್ತೆ ನಾವು ಕಿಂಗ್ ಬೇಬಿ ಹೆರಾಲ್ಡ್ ನೋಡ್ತೀವಿ, ಅವನು ಅಂತ ಅವ್ನು ಫುಲ್ ಖುಷಿಯಾಗಿದ್ದಾನೆ. ಸೊ ಇಷ್ಟಾದ್ಮೇಲೆ ಸಿಕ್ಕಾಬಟ್ಟೆ ನಮ್ಗೆ ನೆಕ್ಸ್ಟ್ ಸ್ವಲ್ಪ ಕಾಲ ಎಲ್ಲ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ
ಕಿಂಗ್ ಹೆರಾಲ್ಡ್ ನ ಫ್ಯೂಚರ್ ವೈಫ್ ಯಾರು ಅಂತ, ಅದೇ ಆಸ್ಟ್ರಿಡ್ ಅಂತ. ಆಸ್ಟ್ರಿಡ್ ಅಂತ ಇವಳ ಹೆಸರು. ಇವಳು ಬಂದಿರೋದು ಎಲ್ಬಾಫ್ ನ ಆಲ್ಕೋಹಾಲ್ ವಿಲೇಜ್ ಇಂದ. ಸೊ ಇದು ನೀವು ಫ್ರೆಂಡ್ಸ್ ತಗೋಬಹುದು, ಆಲ್ಕೋಹಾಲ್ ವಿಲೇಜ್ ಅಂತ ಹೆಸರಿಟ್ಟಿದ್ದಾರೆ. ಮತ್ತೆ ಇವಳು ಬಂದಿರೋದು ತುಂಬಾ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ. ಇವಳ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಮರ್ಯಾದಸ್ಥರು ಅಂತ ಅನ್ಸುತ್ತೆ. ಸೊ ಆ ತರ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು ಆಸ್ಟ್ರಿಡ್. ಮತ್ತೆ ಇವಳು ಒಂಥರ ರಾಯಲ್ಟಿ ತರನೇ ಕಾಣಿಸುತ್ತೆ ಸರಿನಾ, ಸಿಕ್ಕಾಪಟ್ಟೆ ಕ್ಲೋಕ್ ಎಲ್ಲ ಹಾಕೊಂಡು ಆ ತರ ಕರ್ಲಿ ಹೇರ್ಸ್ ಆ ತರ ಎಲ್ಲ ಬಂದಿದ್ದಾರೆ. ಬಟ್ ನನ್ನ ನೋಡಿದ್ರೆ ನನಗೆ ಸಡನ್ ಆಗಿ ನೋಡಿದ್ರೆ ನನ್ಗೆ ಅನ್ಸಿದ್ದು ರಾಬಿನ್ ತರಾನೇ ಅನ್ಸುತ್ತೆ ಸರಿನಾ, ರಾಬಿನ್ ನೋಡ್ದಂಗೆ ಆಗ್ತಾ ಇತ್ತು. ಸೊ ಹೊಡೆದಂತೆ ಗೊತ್ತಲ್ಲ, ಎಲ್ಲಾರು ಮಾಡ್ತಾ ಇರ್ತಾರೆ. ಸೊ ಈ ತರನೇ ಅನ್ಸುತ್ತೆ. ಸೊ ಇವಾಗ ಎಲ್ಲ 4 ಜನ ಎಲ್ಲ ಒಪ್ಕೊಂಡು ಇವಳು ನಿನ್ನ ಫ್ಯೂಚರ್ ವೈಫ್ ಆಗ್ಬೇಕು, ಇವಳು ನಿನ್ನ ಮದ್ವೆ ಆಗೋದು ಅಂತ ಎಲ್ಲರೂ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಆಸ್ಟ್ರಿಡ್ ಏನ್ಷಿಯಂಟ್ ಜೆಡ್ ಬ್ಲಡ್ ನ ತಗೊಂಡ್ ಬಂದಿದ್ದಾಳೆ ಅಂತ. ಆದ್ರೆ ಅವಳಿಗೆ ಹಾರ್ನ್ಸ್ ಇಲ್ಲ. ಸೊ ಮಾಮೂಲಿ ವುಮೆನ್ಸ್ಗೆ ಹಾರ್ನ್ಸ್ ಇರಲ್ಲ, ಮೆನ್ಸ್ ಮಾತ್ರ ಹಾರ್ನ್ಸ್ ಇರೋದು. ಸೊ ಇವಾಗ ಅವಳಿಗೆ ಏನ್ಷಿಯಂಟ್ ಜೈಂಟ್ ಬ್ಲಡ್ ಎಲ್ಲ ಇದೆ ಇವಳ ಹತ್ರ. ಸೊ ಇವಳನ್ನೇ ನೀನು ಮದುವೆ ಆಗಬೇಕು, ಇವಳೇ ನಿನ್ನ ಫ್ಯೂಚರ್ ವೈಫ್ ಅಂತ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಮತ್ತೆ ಅವಳು ಬಂದು, ನಾನು ನಾರ್ತ್ ಅಲ್ಲಿರುವಂತ ಆಲ್ಕೋಹಾಲ್ ವಿಲೇಜ್ ಇಂದ ಬಂದಿದ್ದೀನಿ, ಮತ್ತೆ ನಾನು ಸ್ಟೂಡೆಂಟ್ ಆಫ್ ಅರ್ತ್ ಮತ್ತೆ ವಿಂಡ್ ನ ಸ್ಟೂಡೆಂಟ್ ಆಗಿದ್ದೀನಿ ನಾನು, ಅಂದ್ರೆ ಆ ಕಲೆಗಳೆಲ್ಲ ಗೊತ್ತು ನನಗೆ ಅಂತ ಹೇಳ್ತಾಳೆ. ಮತ್ತೆ ಕಿಂಗ್ ಹೆರಾಲ್ಡ್ ನ ಫೇಸ್ ನ ಮುಟ್ಟಿ, ನೀವು ಇನ್ಮೇಲೆ ನನ್ನ ಪ್ರೀತಿಸ್ಬೇಕು, ನಿಮ್ಮ ವಿಮೆನ್ ನ ಮರ್ತ್ಬಿಡಿ, ಮತ್ತೆ ಅವಳ ಬಾಸ್ಟರ್ಡ್ ಚೈಲ್ಡ್ ನು ಮರ್ತ್ಬಿಡಿ ಅಂತ ಹೇಳ್ತಾಳೆ. ಇದೇ ತಾನೇ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡು ಅಂತ ಕಿಂಗ್ ಹೆರಾಲ್ಡ್ ಲುಕ್ ಕೊಡ್ತಾ ಇದ್ದಾನೆ. ಸೊ ಅವನು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿ ಇದ್ದಾನೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಆಮೇಲೆ ಕ್ಯಾಸಲ್ ಗೆ ಶಿಫ್ಟ್ ಆಗ್ತೀವಿ. ಕ್ಯಾಸಲ್ ಅಲ್ಲಿ ನಮ್ಗೆ ಇವಾಗ ಕಿಂಗ್ ಹೆರಾಲ್ಡ್ ಬದಲು ಆಸ್ಟ್ರಿಡ್ ಇವಾಗ ಚಾರ್ಜ್ ತಗೊಂಡ್ಬಿಟ್ಟಿದ್ದಾಳೆ. ಏನಪ್ಪಾ ಅಂದ್ರೆ ಅವಳು ಎಲ್ಲಾ ಗಾರ್ಡ್ಸ್ಗೂ ಆರ್ಡರ್ ಮಾಡ್ತಾ ಇದ್ದಾಳೆ, ಇಲ್ಲಿ ಕಿಟಕಿ ಎಲ್ಲ ಮುಚ್ಚಿಬಿಡಿ, ಇದನ್ನ ನಮ್ಮ ಕಿಂಗ್ ನ ಸ್ಪಿರಿಟ್ಸ್ ಎಲ್ಲ ಲೀಕ್ ಆಗ್ತಾ ಇದೆ, ಅವ್ರ ನಿಮ್ಗೆ ಕಿಂಗ್ ಸಾಯ್ಬೇಕು ಅಂತ ಇಷ್ಟನಾ, ಮುಚ್ಚಿ ಈ ಕಿಟಕಿನ ಅಂತೆಲ್ಲ ಫುಲ್ ಎಲ್ಲ ಚೇಂಜ್ ಮಾಡಕ್ ಶುರು ಮಾಡಿದಾಳೆ. ಈ ಮಿರರ್ ಇಲ್ಲಿರಬಾರ್ದು, ಇಲ್ಲಿರೋ ಮಿರರ್ ಮತ್ತೆ ಇಲ್ಲಿಕ್ಕಿ ಅಂತಾರ ಫುಲ್ ಎಲ್ಲ ಫುಲ್ ಮನೆಯೆಲ್ಲ ಕಲ್ಲೋಲ್ಲ ಮಾಡ್ತಾ ಇದ್ದಾಳೆ, ಎಲ್ಲ ಕಂಟ್ರೋಲ್ಗೆ ತಗೋತಾ ಇದ್ದಾಳೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಆಸ್ಟ್ರಿಡ್ ನ ಮನೆಯವರು ಕಿಂಗ್ ಹೆರಾಲ್ಡ್ಗೆ ಮತ್ತೆ ಅವ್ರ ಮದುವೆ ಆಗಿದ್ದಕ್ಕೆ, ಇವಾಗ ನಮ್ ಕಡೆ ಎಲ್ಲ ಹಿಂಗೆ ಟೌರಿ ಎಲ್ಲ ಕೊಡ್ತಾರೋ ಅದೇ ತರ ಇಲ್ಲೂ ಕೊಟ್ಟಿದ್ರು ಅನ್ಸುತ್ತೆ, 8 ಕಾಲಿರುವಂತ ಕುದುರೆನ ಕೊಡ್ತಾರೆ. ಅದರ ಹೆಸರು ಅಸುರ ಅಂತ. 8 ಕಾಲಿರುವಂತ ಕುದುರೆನ ಕೊಡ್ತಾರೆ. ಸೊ ಸಖತ್ತಾಗಿದೆ ಕುದುರೆ ಮಾತ್ರ, ಸೂಪರ್ ಆಗಿದೆ ಅದು ಮಾತ್ರ ಸಖತ್ತಾಗಿದೆ. ಮತ್ತೆ ಅವರು ಮನೆಯವರು ಅಂದ್ರೆ ಆಸ್ಟ್ರಿಡ್ ಮನೆಯವರು ಇವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಮತ್ತೆ ಆಸ್ಟ್ರಿಡ್ ಎಲ್ಲ ಶುರು ಮಾಡ್ತಾಳೆ, ಎಲ್ಲ ಜ್ಯುವೆಲ್ಸ್ನು ನೀವು ಮುಚ್ಚಿಕ್ಕಿರೋದೆಲ್ಲ ತಗ್ಗಿ, ಯಾಕಂದ್ರೆ ಇನ್ಮೇಲೆ ನಾನು ಮತ್ತೆ ರಾಜ ಇಬ್ರು ಸಿಲ್ವರ್ ಪ್ಲೇಟ್ಸ್ ಅಲ್ಲೇ ಊಟ ಮಾಡೋದು ಅಂತ, ರಾಯಲ್ಟಿನ ಎಂಜಾಯ್ ಮಾಡಬೇಕು ಅಂತ ಆತರ ಇದ್ದಾಳೆ. ಹಿಂಗ್ ಕ್ಯಾಟ್ಸ್ ಎಲ್ಲ ಮಾಮೂಲಿ ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ವಾ. ಸೊ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಮೇಲೆ ನಾವು ಮೆನ್ಷನ್ ಡೇಟ್ 70 ವರ್ಷದಿಂದ ಶಿಫ್ಟ್ ಆಗ್ತೀವಿ. 70 ವರ್ಷದಿಂದ ಒಂದು ಶಿಪ್, ಹ್ಯೂಮನ್ ಶಿಪ್ ಹೋಗ್ತಾ ಇದೆ. ಎಲ್ಲಪ್ಪ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿಲ್ಲ, ಆದ್ರೆ ನಾವು ಅಸ್ಯೂಮ್ ಮಾಡ್ಕೋಬಹುದು ಇಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಸ್ ಎಲ್ಲ ಇರೋದ್ರಿಂದ, ದೊಡ್ಡದಾಗಿ ಸ್ಕೈ ಸ್ಕ್ರೇಪರ್ಸ್ ತರ ಎಲ್ಲ ಇರೋದ್ರಿಂದ ಸಿಯಲ್ಲಿ ಇದು ವಾನೋ ರೀಜನ್ ಹತ್ರ ಇರಬಹುದು ಅಂತ. ವಾನೋ ರೀಜನ್ ಹತ್ರ ಹೋಗ್ತಾ ಇರುವಂತ ಒಂದು ಶಿಪ್ ನ ಕಿಂಗ್ ಹೆರಾಲ್ಡ್ ಆ ಶಿಪ್ ನ ತಗೊಂಡು ಅವ್ರಿಗೆ ಡೈರೆಕ್ಷನ್ಸ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಸೊ ಕಿಂಗ್ ಹೆರಾಲ್ಡ್ ವಾಸ್ ಸೂಪರ್ಲಿ ಮಾಸ್ಟರ್ಡ್ ಇನ್ ಡೈರೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಅವನ ಕಾಂಪೋಸ್ ನ ತೋರಿಸಿ ಎಲ್ಲರಿಗೂ ಅದನ್ನ ಅವ್ರಿಗೆ ಎಜುಕೇಟ್ ಮಾಡ್ತಾ ಇದ್ದಾನೆ. ನೀವು ಕಾಂಪೋಸ್ ನ ನಂಬ್ಕೊಂಡು ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಇದು ಮ್ಯಾಗ್ನೆಟಿಕ್ ಫೇಸ್. ನಾವು ಹಿಂಗೆ ಲಾಕ್ ಪೋಸ್ ಹತ್ರ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಬರೋದಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇದನ್ನ ನೀವು ನಂಬೋಕ್ಕಾಗಲ್ಲ. ಆಕಾಶದಲ್ಲಿ ನಿಮ್ಗೆ ಯಾವಾಗ್ಲೂ ಪೋಲ್ ಸ್ಟಾರ್ ಅನ್ನೋದು ಕಾಣಿಸ್ತಾನೆ ಇರುತ್ತೆ. ಆ ಪೋಲ್ ಸ್ಟಾರ್ ನ ನಂಬಿಕೆ ಇಟ್ಕೊಂಡು ನೀವು ಅದ್ರ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಅವನಿಗೆ ಎಜುಕೇಟ್ ಮಾಡ್ತಾ ಇದ್ದಾನೆ. ಸೊ ಎಲ್ಲರಿಗೂ ಶಾಕ್ ಆಗಿದ್ದಾರೆ, ಹ್ಯೂಮನ್ಸ್ಗೆಲ್ಲ ಹೌದಾ ಅಂತೆಲ್ಲ ಫುಲ್ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವರು ಎಲ್ಲ ಶಾಕ್ ಆಗಿದ್ದಾರೆ. ಇವಾಗ ನನಗೆ ನೆನಪು ಬಂದಿದ್ದು ದ ನೋಲನ್ ದಿ ಲೈಯರ್ ಅಂತ ನೀವೇನ್ ಕರಿತಾ ಇದ್ರಿ, ಯಾರು ನೋಲನ್ ಇದಾರಲ್ಲ, ಅವ್ರು 400 ವರ್ಷದಿಂದ ಹೆಂಗಪ್ಪ ಈ ತರ ಏನು ಟೆಕ್ನಾಲಜಿಯಿಂದ ಎಲ್ಲಾ ಕಡೆನೂ ಹೆಂಗೆ ಹೋಗ್ತಾ ಇದ್ದ ಅಂತ, ಅಷ್ಟು ಮಾಸ್ಟರ್ ಆಗಿದ್ದ. ಮೋಸ್ಟ್ಲಿ ಇದೇ ತರ ಏನೋ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಲನ್ ದ ಲೈಯರ್ ಬಗ್ಗೆ, ಅಲ್ಲ ನಾಟ್ ಲೈಯರ್, ನೋಲನ್ ಬಗ್ಗೆ, ನೋಲನ್ ದ ಟ್ರೂತ್ ಟೆಲ್ಲರ್ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಅವನು
ಎಲ್ಲಾ ಜೈಂಟ್ಸ್ ಮತ್ತೆ ಎಲ್ಬಾಫ್ಗೆಲ್ಲ ಬಂದ್ಬಿಟ್ಟು ಅವನೆಲ್ಲ ಸುತ್ತಾಡ್ತಾನೆ, ಎಲ್ಲಾರ್ಗು ಬಂದ್ಬಿಟ್ಟು ಸೇಮ್ ನೋಲನ್ ತರಾನೇ ಎಲ್ಲಾರ್ಗು ಹೇಳ್ತಾ ಇದ್ದಾನೆ. ಇವತ್ತು ಫಿಶ್ ಮ್ಯಾನ್ ಹತ್ರ ಎಲ್ಲ ಹೋಗಿದ್ದೆ, ಅಂದ್ರೆ ಅಂಡರ್ ವಾಟರ್ಗೆಲ್ಲ ಹೋಗಿದ್ದೆ. ಅಲ್ಲಿ ಸಿಕ್ಕಾಪಟ್ಟೆ ಅವರೆಲ್ಲ ಓಷನ್ ಬ್ಲಡ್ ನ ಕ್ಯಾರಿ ಮಾಡ್ತಾರೆ ಅವರೆಲ್ಲ. ಮತ್ತೆ ನಾನು ಹೋಗಿರೋ ಟೈಮ್ ಅಲ್ಲಿ ರಾಣಿ ಅವರ ಮಗುಗೆ ಜನ್ಮ ಕೊಟ್ರು. ಅವನ ಹೆಸರು ನೆಪ್ಚೂನ್ ಅಂತ. ಸೊ ನೆಪ್ಚೂನ್ ನೋಡಿದೀವಿ. ಮತ್ತೆ ಇದು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಡೀತಾ ಇರೋದು 70 ವರ್ಷದ ಹಿಂದೆ. 70 ವರ್ಷದ ಹಿಂದೆ ಕಿಂಗ್ ನೆಪ್ಚೂನ್ ಹುಟ್ಟಿರೋದು. ಕಿಂಗ್ ನೆಪ್ಚೂನ್ ನ ಮಗಳು ಆಗೋದು ಯಾರು? ಶಿರಹುಷಿ. ಲೋಕಿ ಅಂಡ್ ಮೋಸ, ಶಿರಹುಷಿ. ನಂದು ಇದು ಥಿಯರಿಗಳು, ಇದು ಪಕ್ಕ ಬೈಷಾಬಿಟ್ಟಿದ್ದಾರೋ ಪಕ್ಕ ಇವರೇ ಇರ್ತಾರೆ. ಮೋಸ ಯಾರಂತ ಕೇಳಿದ್ರೆ ದಾರತ್ ಹೇಳೋದು ಶಿರಹುಷಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಸೊ ಈ ತರ ಅವ್ರ ಜನರಿಗೆ ಎಲ್ಲೆಲ್ಲಿ ಹೋಗಿದ್ದಾನೆ, ಏನೇನ್ ಮಾಡಿದ್ದಾನೆ, ಎಲ್ಲ ಅಡ್ವೆಂಚರ್ಸ್ ಬಂದು ಎಲ್ಬಾಫ್ ಇರೋ ಜನರುಗಳಿಗೆ ಶೇರ್ ಮಾಡ್ಕೊತಾ ಇದ್ದಾನೆ. ಅದಂತೂ ಒಳ್ಳೆ ಸಕ್ಕಾಪಟ್ಟೆ ಒಳ್ಳೆ ವಿಷಯ. ನೆಕ್ಸ್ಟ್ ಶಿಫ್ಟ್ ಆಗ್ತೀವಿ ನಾವು 63 ವರ್ಷದ ಹಿಂದೆ. 63 ವರ್ಷದಲ್ಲಿ ಕ್ಯಾಸಲ್ ಅಲ್ಲಿ ನಮ್ಗೆ ಹುಡ್ತಾನೆ ಲೋಕಿ. ಹೌದು, ಲೋಕಿ ಹುಡ್ತಾನೆ. ಎಲ್ಲರೂ ಕಂಗ್ರಾಚುಲೇಟ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಈ ಟೈಮ್ ಅಲ್ಲಿ ಕಿಂಗ್ ಹೆರಾಲ್ಡ್ ಕ್ಯಾಸಲ್ ಅಥವಾ ಎಲ್ಬಾಫ್ ಅಲ್ಲಿ ಇಲ್ಲ. ಅವನು ಓವರ್ಸೀಸ್ ಅಲ್ಲಿ ಇದ್ದಾನೆ, ಅವನು ಸೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಕಿಂಗ್ ಇಲ್ದಿರೋ ಟೈಮ್ ಅಲ್ಲಿ ಹುಡ್ತಾನೆ ಲೋಕಿ. ಎಲ್ಲರೂ ಕಂಗ್ರಾಚುಲೇಟ್ ಮಾಡಕ್ ಶುರು ಮಾಡ್ತಾರೆ. ಈ ಮಗು ಮಾತ್ರ ಸಿಕ್ಕಾಪಟ್ಟೆ ಹೆಲ್ದಿ ಆಗಿದೆ ಅಂತೆಲ್ಲ ಹೇಳ್ತಕ್ ಶುರು ಮಾಡ್ತಾರೆ. ಮತ್ತೆ ಅವನ ನೇಮ್ ನಾವು ಲೋಕಿ ಅಂತ ಇಡ್ತೀವಿ ಅಂತಾನು ಹೇಳ್ತಾರೆ. ಆಮೇಲೆ ಆಸ್ಟ್ರಿಡು ಹೌದಾ ಕೊಡಿ ನನ್ನ ಮಗುನ ನೋಡ್ತೀನಿ ಅಂತೆಲ್ಲ ಫುಲ್ ಅವಳು ಈಸ್ಕೊಂಡು ಮಗುನ ನೋಡ್ತಾಳೆ. ಮಗುನ ನೋಡಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ. ಸೊ ಯಾಕೆ ಶಾಕ್ ಆಗ್ತಾಳೆ ಅಂದ್ರೆ, ಮಗು ಒಂಥರ ಲಿಟ್ರಲಿ ಡೆವಿಲ್ ತರ ಕಾಣಿಸ್ತಾ ಇದೆ. ಅವನ್ಗೆ ಹಾರ್ನ್ಸ್, ಮಾಮೂಲಿ ಏನ್ಷಿಯಂಟ್ ಬ್ಲಡ್ ಇಲ್ಲ ಇತ್ತಲ್ಲ, ಅವ್ರ ಅಪ್ಪಂದು ಏನ್ಷಿಯಂಟ್ ಬ್ಲಡ್ ಜೈಂಟ್ ಇತ್ತು, ಮತ್ತೆ ಅಮ್ಮಂದು ಕೂಡ ಏನ್ಷಿಯಂಟ್ ಜೈಂಟ್ ಬ್ಲಡ್ ಇತ್ತು. ಸೊ ಅದರಿಂದ ಅವನ್ಗೆ ಹಾರ್ನ್ಸ್ ಬಂದೆ, ಪುಟ್ ಹಾರ್ನ್ಸ್, ಮತ್ತೆ ಅವನ ಕಣ್ಣುಗಳು ಲಿಟ್ರಲಿ ಡೆವಿಲ್ ತರ ಇದೆ. ಅದನ್ನ ನೋಡ್ಬಿಟ್ಟು ಆಸ್ಟ್ರಿಡ್ ಬಿದ್ದೆ ಹೋಗ್ತಾಳೆ ಹಿಂದಕ್ಕೆ. ಇವ್ನು ನನ್ನ ಮಗು ಅಲ್ಲ, ಇವ್ನು ನನ್ನ ಮಗು ಅಲ್ಲ, ಇವ್ನು ನನ್ನ ಮೊಟ್ಟೆಲಿ ಹುಟ್ಟಿಲ್ಲ, ಇವ್ನು ನನ್ನ ಮಗು ಅಲ್ಲ ಅಂತಲ್ಲ ಫುಲ್ ಹೇಳ್ತಾರೆ. ಎಲ್ಲರೂ ಗಾಡ್ಸ್ ಎಲ್ಲ ಶಾಕ್ ಹೋಗ್ತಾರೆ. ಮತ್ತೆ ಫ್ರೀಕೌಟ್ ಆಗ್ಬೇಡಿ, ನೀವು ನಾರ್ಮಲ್ ಆಗಿ ಯಾಕೆ ಇಷ್ಟೊಂದು ಹಿಂಗಾಡ್ತಾ ಇದಾರೆ ಅಂತೆಲ್ಲ ಫುಲ್ ಹೇಳ್ತಾರೆ. ಇವ್ನು ನನ್ನ ಮಗು ಅಲ್ವೇ ಅಲ್ಲ ಅಂತೆಲ್ಲ ಫುಲ್ ಹೇಳ್ತಾ ಇರ್ತಾರೆ. ಅದನ್ನ ಹೋಗ್ಬಿಟ್ಟು ಅವಳು ಮತ್ತೆ ಎದ್ದು ಎಲ್ಲಾರ್ಗು ಹೇಳ್ಬಿಡಿ, ಕಿಂಗೆ ಹೇಳ್ಬಿಡಿ ಈ ಮಗು ಹುಟ್ಲೇ ಇಲ್ಲ ಅಂತ, ಈ ಮಗುನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬಿಟ್ಟು, ಇದು ಸಿಕ್ಕಾಪಟ್ಟೆ ಕರ್ಸ್ಡ್ ಆಗಿದೆ ಈ ಮಗು, ಇದು ನೋಡೋದಕ್ಕೆ ಎಕ್ಸಾಕ್ಟ್ಲಿ ಮಾನ್ಸ್ಟರ್ ತಾನೇ ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ. ಆದ್ರೆ ಆ ಲೋಕಿನ ಮಗು ಕೈ ಹಾಕ್ಬಿಟ್ಟು ಹಿಂಗೆ ಅವ್ರು ಯಾರನ್ನ ಅಪ್ಕೊಳ್ಳಿ ಅಂತ ಕೈ ಹಿಂಗೆ ಮೇಲೆ ಎತ್ಬಿಟ್ಟು ಕಾಪಾಡ್ತಾ ಹಿಂಗೆ ಎತ್ಕೊಳ್ಳಿ ನಾನು ಯಾರಾದ್ರು ಅಂತ ಹೇಳ್ತಾ ಇದೆ. ಆದ್ರೆ ನರೇಟರ್ ಬಂದು ಹೇಳ್ತಾರೆ, ವೆನ್ ದ ಪ್ರಿನ್ಸ್ ಆಫ್ ಎಲ್ಬಾಫ್ ಸ್ಟ್ರೆಚ್ಡ್ ಹಿಸ್ ಆರ್ಮ್ಸ್ ಇನ್ ಟು ಏರ್ಸ್, no one was there to take the small hands in there ಅಂತ. ಅಂದ್ರೆ ಅವನ ಕೈನ ಯಾರು ಎತ್ಕೊಳ್ಳಕ್ಕೆ ರೆಡಿನೇ ಇರಲಿಲ್ಲ, ಅವನ ಪುಟ್ಟ ಕೈಗಳನ್ನ ಯಾರು ಹಿಡ್ಕೊಳಕ್ ರೆಡಿನೇ ಇರಲಿಲ್ಲ. ಮೋಸ್ಟ್ಲಿ ಇಲ್ಲ ಅವ್ನಿಗೆ ಯಾರು ಪ್ರೀತಿ ತೋರಿಸಿದ್ರೆ ಅವ್ನ್ ಈ ತರ ನಾವ್ ಇವತ್ತೇನ್ ನೋಡ್ತಾ ಇದೀವಿ ಲೋಕಿ ಆ ತರ ಇರುತ್ತಿರ್ಲಿಲ್ವೇನೋ ಅಂತ ಅನಿಸ್ತಾ ಇದೆ. ಸೊ ಅವ್ನು ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರ್ ಹಾಕೊಳಕ್ ಶುರು ಮಾಡ್ತಾನೆ. ಮತ್ತೆ ಆಸ್ಟ್ರಿಡ್ ಏನ್ ಮಾಡ್ತಾಳೆ ಅಂದ್ರೆ, ಅವಳ ಮಗುನ ತಗೊಂಡು ಕಿಟಕಿ ಹತ್ರ ಹೋಗ್ತಾಳೆ. ಮತ್ತೆ ಎಲ್ಲರೂ ಹೇಳಕ್ ಸ್ಟಾಪ್ ಮಾಡ್ತಾಳೆ, ಸ್ಟಾಪ್ ಮಾಡಿ ಪ್ರಿನ್ಸಸ್, ಸ್ಟಾಪ್ ಮಾಡಿ ರಾಣಿ, ಅವಳು ನಮ್ಮ ಯುವರಾಜ ಅಂತೆಲ್ಲ ಶುರು ಮಾಡ್ತಾನೆ. ಆದ್ರೆ ಅವಳ ಮಗು ಲೋಕಿನ ಕಿಟಕಿಯಿಂದ ಆಚೆ ಎಸಿತಾಳೆ. ಅದು ಹೋಗಿ ಡೆಡ್ ರೆಲ್ಮ್ಗೆ ಬೀಳ್ತಾ ಇದೆ. ಫುಲ್ ಸನ್ ರೆಲ್ಮ್ ಇಂದ ಡೆಡ್ ರೆಲ್ಮ್ಗೆ ಬೇಬಿ ಲೋಕಿ ಇನ್ನು ಈಗ ತಾನೇ ಹುಟ್ಟಿರೋ ಮಗು ಬಿದ್ದಿತ್ತು. ಮತ್ತೆ ನರೇಟರ್ ಮತ್ತೆ ಹೇಳ್ತಾರೆ, ಇಟ್ ಈಸ್ ಸ್ಯಾಡ್ ದಟ್ ಮೋಸ್ಟ್ ಆಫ್ ಅನ್ಫಾರ್ಚುನೇಟ್ ಸೋಲ್ಸ್ ಆರ್ ದೋಸ್ ರಿಜೆಕ್ಟೆಡ್ ಫ್ರಮ್ ಬರ್ತ್ ಆಫ್ ದೇರ್ ಓನ್ ಮದರ್ ಅಂತ. ಸೊ ನಾವು ಸ್ಟೋರಿಯಲ್ಲಿ ಸಿಕ್ಕಾಪಟ್ಟೆ ನಾವು ನೋಡ್ತೀವಿ, ಅಮ್ಮಂದ್ರು ಎಷ್ಟೊಂದು ಜನ ಅಮ್ಮಂದ್ರು ಸತ್ತೋಗಿದ್ದಾರೆ. ಯಾಕೆ ಅಂದ್ರೆ ಅವರೆಲ್ಲರಿಗೂ ಅವ್ರ ಮಕ್ಕಳ ಮೇಲೆ ಪ್ರೀತಿ ಇತ್ತು. ಎಲ್ಲರಿಗೂ ನಾವು ಮೋಸ್ಟ್ ಆಫ್ ದಿ ಎಲ್ಲ ಸ್ಟೂಡೆಂಟ್ಸ್ ಅಮ್ಮಂದ್ರು ತೀರೋಗಿದ್ದಾರೆ ಅಂತಾನೆ ಹೇಳ್ಬೋದು ಸರಿನಾ. ಯಾಕಂದ್ರೆ ಇವಾಗ ನಾವು ಅಮ್ಮನ ಜೊತೆ ನಾವು ಖುಷಿಯಾಗಿರ್ತೀವಿ ಇಟ್ಕೊಳ್ಳಿ, ನಮ್ಗೆ ನಾವು ಅಮ್ಮನ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಖುಷಿಯಾಗಿರ್ತೀವಿ. ಇವಾಗ ಅವ್ರು ನಾವು ಬಿಟ್ಟು ನಾವು ಪೈರೇಟ್ ಮಾಡಕ್ಕೆ ನಾವು ಹೋಗಕ್ ಸಾಧ್ಯನೇ ಇಲ್ಲ. ನಾವು ಅವ್ರ ಜೊತೆ ಆರಾಮಾಗಿದ್ದೀವಿ, ಅವ್ರ ಜೊತೆ ಆರಾಮಾಗಿರ್ಬೇಕು ಲೈಫ್ ಪೂರ್ತಿ ಅಂತ ಅನ್ಕೋತೀವಿ. ಸೊ ಅದಕ್ಕೋಸ್ಕರನೇ ಅವ್ರ ಅಮ್ಮನ ಪ್ರೀತಿನ ಸಾಯಿಸಿ ಹೋಗ್ಬೇಕಾಗತ್ತೆ. ಬೇರೆ ಅವ್ರು ಸತ್ತೋಗಿರೋದಕ್ಕೆ ಅವ್ರಿಗೆ ಬೇರೆ ಚಾನ್ಸ್ ಸಿಕ್ಕಿ ಅವ್ರು ಹೋಗ್ತಾ ಇರೋದು. ಇವಾಗ ಯಾರು ಖುಷಿಯಾಗಿದ್ರೆ ಅವ್ರ ಫ್ಯಾಮಿಲಿ ಜೊತೆ ಯಾರು ಹೋಗ್ತಾರೆ ಆಚೆ ಓವರ್ಸೀಸ್ಗೆ, ಅದಕ್ಕೋಸ್ಕರ ಹೋಗಲ್ಲ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಇವಳು ಅಮ್ಮನೇ ಕೆಟ್ಟವಳು ಅಂತ. ಸೊ ಇದು ಅನ್ಫಾರ್ಚುನೇಟ್. ಮತ್ತೆ ಎಲ್ಲರಿಗೂ ಹೇಳೋ ಶುರು ಮಾಡ್ತಾಳೆ, ಕೇಳಿಸ್ಕೊಳ್ಳಿ, ಇವತ್ತು ಯಾವ ಮಗು ಹುಟ್ಲೇ ಇಲ್ಲ,
ಇವತ್ತು ಯಾರು ಹುಟ್ಲೇ ಇಲ್ಲ, ಮತ್ತೆ ಯಾರಿಗೂ ಇದನ್ನ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವಳು ಅಲ್ಲಿರುವಂತ ಚಿನ್ನ ಬೆಳ್ಳಿ ಎಲ್ಲ ಅವಳ ಬ್ಯಾಗ್ಗೆ ತುಂಬಿಕೊಂಡು ನಾನು ನನ್ನ ವಿಲೇಜ್ಗೆ ವಾಪಸ್ ಹೊಂಟೋಗ್ತೀನಿ, ನಾನು ಇನ್ಯಾವತ್ತು ಯಾರಿಗೂ ಜನ್ಮನೇ ಕೊಡಲ್ಲ, ನಾನು ಯಾವತ್ತು ಯಾರಿಗೂ ಬತ್ತೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟೋಗ್ತಾಳೆ. ಅಲ್ಲಿನ ಗಾರ್ಡ್ ಬಂದ್ಬಿಟ್ಟು ಹೇಳ್ತಾನೆ, ರಾಣಿ ಡೆಡ್ ಮಿಂದ ಏನೋ ಹತ್ಕೊಂಡು ಬರ್ತಾ ಇದೆ ಮೇಲೆ ಅಂತ. ಡೆಡ್ ಮಿಂದನಾ? ಏನದು, ಏನ್ ಹೇಳ್ತಾ ಇದ್ಯಾ ನೀನು ಅಂತ ಹೇಳ್ತಾಳೆ ಅವ್ರು ಕೋಪಿಸ್ಕೊಂಡು. ಆಗ ನಾವು ನೋಡ್ತೀವಿ ಬೇಬಿ ಲೋಕಿ, ಈಗ ತಾನೇ ಹುಟ್ಟಿರೋ ಮಗು, ಅವನು ಡೆಡ್ ಗೆ ಬಿದ್ದಿರೋದ್ರಿಂದ ಅಲ್ಲಿ ಫುಲ್ ಕೋಲ್ಡ್ ಇರೋದ್ರಿಂದ ಅವನ ಮೈಯೆಲ್ಲ ಫುಲ್ ಫ್ರೀಸ್ ಆಗಿ ಎಲ್ಲ ಮೈಯೆಲ್ಲ ಒಂಥರ ಕೋಲ್ಡ್ ಆಗಿ ಫ್ರೀಸ್ ತರ ಆಗಿದೆ. ಮತ್ತೆ ಸಿಕ್ಕಾಬಟ್ಟೆ ಗಾಯಗಳಾಗಿದೆ. ನನಗೆ ನೋಡಿದ್ರೆ ಸಿಕ್ಕಾಬಟ್ಟೆ ಒಂದು ಕಣ್ಣಲ್ಲಿ ನೀರು ತರ ಬಂದ್ಬಿಟ್ಟು ಆ ತರ ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ, ಅಷ್ಟು ಕ್ರೇಜಿ ಆಗಿದೆ. ಈಗ ತಾನೇ ಹುಟ್ಟಿರೋ ಮಗು ತಲೆ ಎಲ್ಲ ಒಡೆದಿ ಆ ತರ ಎಲ್ಲ ರಕ್ತ ಎಲ್ಲ ಸುರಿತಾ ಇದೆ ಅವನ ಮೈಯಲ್ಲಿ. ಮತ್ತೆ ಅವನು ಡೆಡ್ ಗೆ ಬಿದ್ದಾದ್ಮೇಲೆ ಅಲ್ಲಿ ಒಂದು ಜೈಂಟ್ ಬೇರ್ ಜೊತೆಗೆ ಫೈಟ್ ಆಡಿದಾನೆ ಲೋಕಿ, ಬೇಬಿ ಲೋಕಿ. ಈಗ ತಾನೇ ಹುಟ್ಟಿರೋನು, ಮೋಸ್ಟ್ಲಿ ಇವನು ಓಡಿ ನಿಂತ ಸ್ಟ್ರಾಂಗ್ ಇದ್ದ ಅಂತ ಅನ್ಸ್ತಾ ಇದೆ ನನಗೆ. ಅವ್ನು ಬೇಬಿಲಿ ಇದ್ರಲ್ಲೇ ಹುಟ್ಟಿದ್ದಷ್ಟೇ. ಯಪ್ಪ, ಬೇರ್ ಜೊತೆ ಫೈಟ್ ಆಡಿ ಬೇರ್ನ ಸಾಯಿಸಿದಾನೆ ಲೋಕಿ. ನನ್ ಶಾಕ್ ಆಗಿ ಅನ್ಸಿದ್ದು, ಅವ್ನು ಸನ್ರೈಮ್ ಇಂದ ಡೆಡ್ ಅಲ್ಲಿ ಬಿದ್ರು ಸರ್ವೈವ್ ಆಗಿದಾನಲ್ಲ ಅದು ಅಂತ. ಓ ಮೈ ಗಾಡ್, ಅದ್ರ ಬಿಟ್ಟು ಫೈಟ್ ಅಷ್ಟ ಗಾಯ ಚಳಿ ಇದ್ರು ಫೈಟ್ ಆಡಿದಾನೆ. ಮತ್ತೆ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ಆಡಮ್ ಟ್ರೀನ. ಒನ್ ಆಫ್ ದ ಕ್ರೇಜಿಯೆಸ್ಟ್ ಪ್ಯಾನಲ್ ಅಂತಾನೆ ನಾನು ಹೇಳ್ಬೋದು. ಅಂದ್ರೆ ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಸಖತ್ ಇಷ್ಟ ಆಯ್ತು. ಈ ತರ ಬೆಸ್ಟ್. ಮತ್ತೆ ಮತ್ತೆ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ, ಸ್ವಲ್ಪ ಕಾಲ ಆದ್ಮೇಲೆ ಕ್ವೀನ್ ಆಸ್ಟ್ರಿಡ್ ಕೊಲಾಪ್ಸ್ ಆಗ್ತಾರೆ. ಯಾಕೆ ಅಂದ್ರೆ ಅವರ ಪೋರ್ ಹೆಲ್ತ್ ಇಂದ ಅವರು ಕೊಲಾಪ್ಸ್ ಆಗಿ ಮೋಸ್ಟ್ಲಿ ಸತ್ತಿದ್ದಾರೆ ಅಂತಾನೆ ಅನ್ಸುತ್ತೆ ಕ್ವೀನ್ ಆಸ್ಟ್ರಿಡ್. ಸೊ ಇದೆಲ್ಲ ಆದ್ಮೇಲೆ ಕಿಂಗ್ ಹೆರಾಲ್ಡ್ಗೆ ಬೇಜಾರಾಗಿದೆ. ನಾವು ಕಿಂಗ್ ಹೆರಾಲ್ಡ್ ಹತ್ರ ಶಿಫ್ಟ್ ಆಗ್ತೀವಿ. ಕಿಂಗ್ ಹೆರಾಲ್ಡ್ಗೆ ಬೇಜಾರಾಗಿದೆ ಯಾರಕ್ಕಪ್ಪ ಅಂದ್ರೆ, ಅವನು ಹೋಗೋ ಜಾಗಕ್ಕೆಲ್ಲ ವರ್ಲ್ಡ್ ಗವರ್ಮೆಂಟ್ ಅವನಿಗೆ ತಡೆ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಬಾಫು ವರ್ಲ್ಡ್ ಗವರ್ಮೆಂಟ್ ಜೊತೆಗೆ ಅಲಯನ್ಸ್ ಆಗಿಲ್ಲ. ಸೊ ನೀನು ನಮ್ಮ ಜೊತೆ ಅಲಯನ್ಸ್ ಆಗಿಲ್ಲದೆ ಇರೋದ್ರಿಂದ ನಿನಗೆ ಇಲ್ಲೆಲ್ಲ ಎಂಟ್ರಿ ಇಲ್ಲ, ಇಲ್ಲೆಲ್ಲ ಬರೋದಕ್ಕೆ ನಿನ್ಗೆ ಅವಕಾಶ ಇಲ್ಲ ಅಂತ ಅವನ್ನ ದೂರ ಇಟ್ಟಿದ್ದಾರೆ. ಸೊ ಇದಕ್ಕೆ ಅನ್ಸುತ್ತೆ ಕಿಂಗ್ ಹೆರಾಲ್ಡ್ ಮುಂದೆ ವರ್ಲ್ಡ್ ಗವರ್ಮೆಂಟ್ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ಳೋದು, ಅವನ ರೀಚ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ಅಲ್ಲಿಂದ ಕಲಿಯೋದಿಕ್ಕೆ, ಮತ್ತೆ ಇವರು ಅವನಿಗೆ ಕನೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ. ಸೊ ಇದು ಮೈನ್ ಪಾಯಿಂಟ್ ಅನ್ಸುತ್ತೆ. ಮೋಸ್ಟ್ಲಿ ಕಿಂಗ್ ಹೆರಾಲ್ಡ್ ಅಲಯನ್ಸ್ ಆಗೋದು ವರ್ಲ್ಡ್ ಗವರ್ಮೆಂಟ್ ಜೊತೆಗೆ. ಆಮೇಲೆ ನಾವು ಐಡಾ ಮತ್ತೆ ಹೈರುದ್ದೀನ್ ನೋಡ್ತೀವಿ. ಪುಟ್ಟ ಹೈರುದ್ದೀನ್ ನಾವು ಬಿಗ್ ಬಾಮ್ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದ್ವಿ. ಹೈರುದ್ದೀನ್ ಅದೇ ತರನೇ ಇದ್ದಾನೆ ಇಲ್ಲಿ. ಸೊ ಇದೇ ಟೈಮ್ ಅಲ್ಲೇ ಬಿಗ್ ಬಾಮ್ ನ ಫ್ಲಾಶ್ ಬ್ಯಾಕ್ ಆಗಿರೋದು ನೆನಪಿರ್ಲಿ, ಅದಂತೂ ಬರೆಯಕ್ಕೆ ಹೋಗ್ಬೇಡಿ ನೀವು, ಸರಿನಾ? ಇದಾದ್ಮೇಲೆ ಐಡಾ ಹೇಳ್ತದಲೆ, ಓ ನಿನ್ನ ಪುಟ್ಟ ತಮ್ಮ ಹುಟ್ಟಿದಾನಂತೆ, ಬಾ ನೋಡ್ಕೊಂಡ್ ಬರೋಣ ಅಂತ ಐಡಾ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಹೈರುದ್ದೀನ್ಗೆ ಕೋಪ ಬಂದ್ಬಿಟ್ಟಿದೆ. ಅವನು ನಿನ್ ಮಗ ಅಲ್ಲ, ನೀನ್ ಮಾತ್ರ ನಮ್ಮಮ್ಮ, ಅವನ್ಗೆ ನನ್ನ ಲಿಟಲ್ ಬ್ರದರ್ ಎಲ್ಲ ನಾನು ಒಪ್ಕೊಳಕ್ಕಾಗಲ್ಲ, ಅವ್ನು ನನ್ನ ತಮ್ಮ ಅಂತ ನಾನು ಒಪ್ಕೊಳಕ್ಕಾಗಲ್ಲ ಅಂತ ಅವನು ಹೇಳ್ತಾನೆ. ಸೊ ಆದ್ರೆ ಐಡಾ ಅದನ್ನಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ, ಅವ್ನಿಗೆ ಬೈಯೋದು ಇಲ್ಲ. ಅವಳನ್ನ ತಪ್ಕೊಂಡ್ಬಿಟ್ಟು ಮುತ್ಕೊಟ್ಬಿಟ್ಟು, ಅಯ್ಯೋ ನಿನ್ನ ಈ ತರ ಕೋಪ ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಣಿಸ್ತೀಯ ಅಂತ ಐಡಾನು ಅವ್ರಿಗೆ ಕಿತ್ಕೊಡ್ತಾಳೆ. ಆಯುರ್ವೇದಿಕ್ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೂ ಬೇಜಾರಿರುತ್ತೆ, ಯಾಕಂದ್ರೆ ಅವರೆಲ್ಲ ಅರಮನೆಯಲ್ಲಿ ಬಾಳ್ತಾ ಇದ್ದಾರೆ, ನಾವು ಮಾತ್ರ ಇಲ್ಲಿ ಯಾವುದೋ ಹಳ್ಳಿಲಿ ಬಾಳ್ತಾ ಇದ್ದೀವಿ, ರಾಜನ್ ಮಗನಾಗಿದ್ರು ಅಂತ ಅವನಿಗೂ ಬೇಜಾರಿರುತ್ತೆ. ಸೊ ಈ ತರ ನಡೀತಾ ಇರುತ್ತೆ. ಸೊ ಈ ತರ ಇದಾದ್ಮೇಲೆ ನಾವು ನರೇಟರ್ ಬಂದು ಹೇಳ್ತಾರೆ, ಫಾರ್ ದೆನ್ ಆನ್ ಎವ್ರಿ ಮಿಸ್ಫಾರ್ಚೂನ್ ದಟ್ ಸ್ಟ್ರಕ್ ಎಲ್ಬಾಫ್ ವಾಸ್ ಕ್ಲಪ್ಟೆಡ್ ಅಪ್ ಟು ದ ಲೋಕಿಸ್ ಕರ್ಸ್ ಅಂತ. ಸೊ ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ, ಇಷ್ಟು ದಿನ ಏನಾಯ್ತು ಎಲ್ಲ ಅಪಘಾತಗಳು, ಇದೆಲ್ಲದಕ್ಕೂ ಲೋಕಿ ಹುಟ್ಟೆ ಕಾರಣ ಅಂತ ಎಲ್ಲರೂ ಅವನಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಅನ್ಫಾರ್ಚುನೇಟ್. ಯಾಕಪ್ಪ ಅಂದ್ರೆ ಬಿಗ್ ಮಾಮ್ ಏನೇ ಕ್ಲಾಶ್ ಆಗಿದ್ರು ಅದು ಲೋಕಿಯಿಂದ ಆಯ್ತು, ಲೋಕಿ ಹುಟ್ಟಿದ್ದಕ್ಕಾಯ್ತು ಅಂತ ಮಾಡ್ತಿದ್ದಾರೆ. ಮತ್ತೆ ರಾಣಿ ಸತ್ತಿದ್ದಕ್ಕೂ ಲೋಕಿನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಾರ್ಸ್ ಏನಿತ್ತು, 8 ಲೆಕ್ಕದ ಹಾರ್ಸ್, ಅದು ಸತ್ತೋಗುತ್ತೆ, ಅದು ಕೂಡ ಇದಕ್ಕೆ ಇವನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅನ್ಫಾರ್ಚುನೇಟ್ ಆಗಿರೋ ನ್ಯೂಸ್ಗಳಿಗೂ ಲೋಕಿ ಹುಟ್ಟೆ ಕಾರಣ ಅಂತ ಹೇಳ್ತಾರೆ. ಮತ್ತೆ ನಾವು ಲಾಸ್ಟ್ ಪ್ಯಾನಲ್ ನೋಡ್ತೀವಿ, ಲೋಕಿ ಸ್ವಲ್ಪ ಅವನ ಫೇಟ್ನ ಅವನ ಅರ್ಥ ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಮಾಡಿ ಧ್ವಂಸ ಮಾಡೋಣ ಅಂತ ಅವನ ಕಣಪವನ್ನ ಹಿಡ್ಕೊಂಡು ಹಾರ್ನ್ಸ್ ಎಲ್ಲ ಹಾಕೊಂಡು ಪುಟ್ಟ ಮಗು ತರ ರೆಡಿಯಾಗಿ ನಿಂತಿದ್ದಾನೆ. ಬ್ಯಾಡಾಸ್ ಆಗಿ ನನಗಂತೂ ಲಾಸ್ಟ್ ಪ್ಯಾನಲ್ ಅದಿಷ್ಟ ಆಯ್ತು. ಇದಾಗಿತ್ತು ಚಾಪ್ಟರ್ 1153 ದ ಬರ್ತ್ ಆಫ್ ಲೋಕಿ.
ಸಕ್ಕದಾಗಿತ್ತು ಲೋಕಿ ಸ್ಟೋರಿ ಹುಟ್ಟು. ನಿಮ್ಗೆ ಅನಿಸ್ತು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು ಲೋಕಿ ಹುಟ್ಟು ಮಾತ್ರ. ನಂಗಂತೂ ಹೆವಿ ಇಷ್ಟ ಆಯ್ತು ಲೋಕಿ ಹುಟ್ಟು. ನಿಮ್ಗೆ ಅನಿಸ್ತಾ ಇತ್ತು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ನಾವು ಕಿಂಗ್ ಹೆರಾಲ್ಡ್ ನ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀವಿ. ಅವ್ನು ಎಷ್ಟ ರೂಟಲ್ ಬ್ರಾಟ್ ಆಗಿದ್ದ, ಅವನು ಎಷ್ಟನ ಹೈಡ ಇಂದ ಹೆಂಗೆ ಅವನು ಟರ್ನ್ ಆಗ್ತಾನೆ ಅಂತ. ಮತ್ತೆ ಹ್ಯೂಮನ್ಸ್ ನ ಮತ್ತೆ ಜೈಂಟ್ ನ ಕನೆಕ್ಷನ್ಸ್ ನೋಡ್ತೀವಿ. ಮತ್ತೆ ಡೈರೆಕ್ಷನ್ಸ್ ಬಗ್ಗೆ ತಿಳ್ಕೊತೀವಿ. ಸಖತ್ತಾಗಿತ್ತು. ಮತ್ತೆ ಎಸ್ಟ್ರಿಡ್, ಐಡಾ, ಲೋಕಿ, ಹೈರುದ್ದೀನ್ ಎಲ್ಲ ಸಿಕ್ಕಾಬಟ್ಟೆ ಒಂದೇ ಪ್ಯಾನಲ್ ಅಲ್ಲಿ ಪ್ಯಾಕ್ಡ್ ಆಗಿ ಸಿಕ್ಕಿದ್ದಾರೆ. ನನಗಂತೂ ಹೆವಿ ಇಷ್ಟ ಆಯ್ತು ಈ ಚಾಪ್ಟರ್. ನಿಮ್ಗೆ ಅನಿಸ್ತು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಚಾಪ್ಟರ್ ರಿವ್ಯೂ ಅಲ್ಲಿ. ಬಾಯ್.